ತಾನೆ ತಾನೆ ತಂತಾನೆ ಸುರಿದೈತೆ ಮುತ್ತಿನ ಹನಿಯ ಈ ಭೂಮಿ ಕೆನ್ನೆಗೆ. ಹನಿ ಹನಿಯ ಮೊದಲ ಮುತ್ತು ಸಿಗುವ ವೇಳೆಗೆ ಈ ಭೂಮಿ ನಾಚಿ ನಿಂತಿದೆ, ಮೈ ತುಂಬ ಹಸಿರು ಚೆಲ್ಲಿದೆ. ಈ ಭೂಮಿ ನಾಚಿ ನಿಂತಿದೆ, ಮೈ ತುಂಬ ಹಸಿರು ಚೆಲ್ಲಿದೆ. ಸೋನೆ ಸೋನೆ ಮುಂಜಾನೆ ತಾನೆ 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 ತಂತಾನೆ ಸುರಿದೈತೆ ಮುತ್ತಿನ ಹನಿಯ ಭೂಮಿ ಕೆನ್ನೆಗೆ. ಹಸಿರು ಮರಗಳ ಪಡಸಾಲೆಯಲ್ಲಿ ಹಕ್ಕಿ ಗುಂಪು ಕೂತೈತೆ. ರಾತ್ರಿ ಕಂಡ ಕನಸುಗಳನ್ನು ಮನಸ್ಸು ಬಿಚ್ಚಿ ಹಾಡೈತೆ. ಅಂತ ಹಾಡನ್ನು ಕೇಳಿ ಬರೆಯಿತೊಂದು ಓಲೆ, ಅದನ್ನು ಓದಲು ಸೂರ್ಯ ಬಂದ ಕೆಂಪು ಮುಗಿಲ ಮೇಲೆ. ಓದಿ ಸೂರ್ಯನು ಮೋಹಗೊಂಡನು, ಮುತ್ತು ಕೊಟ್ಟನು ಭೂಮಿಗೆ. ಹೂವು ಅರಳಿತು ಕಾವಿಗೆ. ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ. ಅಲ್ಲೇ ಇಡಮ್ಮ. ಗೋವಿಂದಾಯ ನಮಃ, ಅಚ್ಯುತಾಯ ನಮಃ, ನಾರಾಯಣಾಯ ನಮಃ. ತಗೋ. ಕೇಶವಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಅಚ್ಯುತಾಯ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ. ಏನ್ ಶಾತಕ ಈಗ ಬಂದ? ಓ ಕಣಣ್ಣ. ಕೂಸೆ ಕೂಸೆ ಏನವ? ಹೊಸಿ ನೀರ್ ತಗೊಂಡ್ ಬಾಪ ಕುಡಿಯೋಕೆ. ಬಂದಾವು. ಗಂಜಿ ಕುಡ್ಕೊಂಡೆ ಅನ್ಲ ಮಗ? ಕುಡ್ದೆ ಅವ್ವ. ಸರಿ ಕಣ್ ಮಗ, ಈ ಸ್ಕೂಲ್ಗೆ ಹೋಗ್ಬಿಟ್ಟು ಬೇಗ ಬಂದ್ಬಿಡು. ಏನ್ ಶಾಂತಕ್ಕ, ವ್ಯಾಪಾರ ಬಲ್ ಜೋರೈತಾ? ಜೋರು ಇಲ್ಲ, ಜೊಲ್ಲು ಇಲ್ಲ. ರಾತ್ರಿ ಗಂಜಿಗೆ ಸರಿ ಹೋಯ್ತದೆ. ಹೋಗ್ಲಿ ಬಿಡಮ್ಮ, ಬ್ಯಾರೆ ಕೆಲ್ಸ ಮಾಡ್ಬೇಕಾಗಿತ್ತು. ನಮ್ಗೆಲ್ಲ ಕಟ್ಟಿಗೆ ಕಡಿಯೋದು ಒಂದ್ ಬಿಟ್ರೆ ನಮ್ ಕೇರಿ ಜನಕ್ಕೆ ಬೇರೆ ಏನ್ ಗೊತ್ತು ಪೆದ್ದಣ್ಣ? ಹೌದು ಬಿಡಮ್ಮ, ನೀನ್ ಅನ್ಕೋದ್ ಸರಿನೇ. ನೀ ಏನ್ ಹೇಳ್ ಶಾಂತಕ್ಕ, ನಮ್ ಸೀನಾ ಈ ಕ್ಯಾರಿಗೆ ಕೆಸರು ಕಮಲಿದ್ದಂಗ. ಅದೇನ್ ಶಾನೆ ಅಂತೀಯ? ಟೇಮುಗ್ ಸರಿಯಾಗಿ ಸ್ಕೂಲ್ಗೆ ಹೋಗ್ತಾನೆ, ಈ ಸ್ಕೂಲ್ ಬಿಟ್ಟ ನಂತರ ಓದ್ತಾನೇ ಇರ್ತಾನೆ. ಓ ಕಣ್ಣಣ್ಣ, ಅದ್ಯಾವ್ರು ನಮ್ಗಂತೂ ಬರವಣಿಗೆ ಕೊಡ್ಲಿಲ್ಲ. ಆ ಮಗಿಗೂ ಆ ಗತಿ ಬರ್ಬ್ಯಾರ್ದು ಅಂತ ಈ ಸ್ಕೂಲ್ ಕಳಿಸ್ತಾ ಇವ್ನಿ. ಸರಿ ಅಮ್ಮ, ನಾ ಬರ್ತೀನಿ ಕಣಕ್ಕ. ಓ ಕಣ್ಣಣ್ಣ.
तमाम सावधान, शांति मंत्र शुरू कर। ಏನ್ ದಾಡಿನೋ ಏನೋ ಎಷ್ಟು ಸೋಪ್ ಹಚ್ಚಿದ್ರು ಜಾಲಿ ಮುಡ್ತಾರ ನಿಂತ್ಕೊಂಡ್ ಬಿಡ್ತವೆ. ಹೋಗು. ಬಳೆ 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 ಬಳೆ. ಹಾ ಸರಿಯಾ ನಿಂತ್ಕೋ. ಬಳೆ 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 ಬಳೆ. ಅಂದ್ಬಿಡ್ತಾರೆ ಹಂಗೆ ಮಾಡೋದು ಇವತ್ತು. ಗಿರಾಕಿಗಳು ಇಲ್ವಲ್ಲ. ಹೋಗು. ಸರಿಯಾಗಿ ಸೋಪ್ ಹಚ್ಚ. ಏನ್ ಸೋಪ್ ಹಚ್ಚೋದು ಅದನ್ನ ಕೇಳ್ಕೊಂಡೆ ಬಿಡ. ಏನಿರ್ಲಿ ಬಿಡು. ಹಚ್ಚ ಹಚ್ಚ ಸರಿಯಾಗಿ ಸೋಪ್ ಹಚ್ಚ. ಅವ್ನಿಗೆ ಏನ್ ಮಾಡೋದು ಅಂತ ನಂಗೆ ಗೊತ್ತೈತಿ. ನೀ ಏನ್ ಹೇಳೋದು? ನೋಡ ಅವನ್ ಗಡ್ಡ ಎಷ್ಟು ಉದ್ದ ಬಂದಿದೆ. ಸರಿಯಾಗಿ ಕೆರಿಯ ಎಷ್ಟೇ ಸಾರಿ ಸೋಪ್ ಹಚ್ಚು ಜಾಲಿ ಮುಡ್ತಾರ ಹಿಂಗ್ ನಿಂತ್ಕೊಂಡ್ ಬಿಡ್ತೈತೆ ಒಂದು. ಜಾಲಿ ಮುಳ್ಳಾಗಿದೆ ಒಂದು. ಹೌದು. ಲೇ 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 ಆಯ್ತು ಹೋಗು. ಲೇ ಹೊಸ ಬ್ಲೇಡ್ ಹಾಕಿ ಚೆನ್ನಾಗಿ ಕೆರಿಯ. ಹೊಸ ಬ್ಲೇಡ್ ಆದ್ರೂ ಹಾಕ್ತೀನಿ, ಹಳೆ ಬ್ಲೇಡ್ ಆದ್ರೂ ಹಾಕ್ತೀನಿ. ನೀನೇ ಅವ್ನ ಕೆಳಗೆ ಸುಮ್ಮನ್ ಕೆರಿಯ. ಅವ್ನ ಮಕ್ಕ ಒಳ್ಳೆ ಹೊಳಿತಾ ಇರ್ಬೇಕು. ನೀನು ಜಾಸ್ತಿ ಮಾತಾಡ್ಬೇಡ. ನೀನು ಬಳೆ ಬಗ್ಗೆ ಯಾವತ್ತಾದ್ರು ನಾನು ಮಾತಾಡಿದ್ನ? ಅವತ್ತ ಹೆಂಗ್ಸ್ ಬಂದಾಗ ನೀನ್ ಏನ್ ಮಾತಾಡ್ದೆ? ಏನಂದೆ? ಏನ್ ಮಾತಾಡ್ದೆ ಅದನ್ನ ಹೇಳು. ಹೇಳಿದ್ದಪ್ಪ. ಅದೇ ಬಳೆ ಹೊಡೆದಂಗದೆ ಹೇಳಿದ್ದಪ್ಪ. ಹೇಳಿತ್ತಪ್ಪ. ನಾನ್ ಇನ್ನೇನ್ ಹೇಳ್ತಿರೋದು, ಅವನ ಮಕ್ಕಕ್ ಸೋಪ್ ಹಚ್ಬಿಟ್ಟು ಚೆನ್ನಾಗಿ ಕೆರಿ ಹೊಳಿತಾ ಇರ್ಬೇಕು. ಸುಮ್ಮನೆ ಕುತ್ಕೋ, ಜಾಸ್ತಿ ಮಾತಾಡ್ಬೇಡ. ಏನೇ ಜಾಸ್ತಿ ನೀ ಜಾಸ್ತಿ ಮಾತಾಡ್ಬೇಡ. ಹೆಚ್ಚು ಮಾಡ್ತಾ ಇರ್ತ ಕಟ್ ಮಾಡ್ತೀನಿ ಅಷ್ಟೇ. ನಿನಗೆ ಅಜಾಮತಿ ಮಾಡ್ಬಿಡ್ತೀನಿ ನೋಡಿ. ಇವಾಗ ನಾನೇನಿದ್ರು ಬೋದು ದಾಡಿ ಮಾಡ್ತೀನಿ ನೋಡಿ. ಈಗ ನೀನೇನೇ ಮಾಡ್ತೀಯ? ಅದಕ್ಕಿಂತಲೂ ಹೆಚ್ಚು. ನೀನು ನನ್ಕಿಂತಲೂ ಹೆಚ್ಚು. ತುಂಬಾ ಹೆಚ್ಚು. ನೀನು ತುಂಬಾ ಮಾಡಿ ಮಾಡ್ತೀಯಲ್ಲ ಈಗ. ನನಗೆ ಏನ್ ಎಲ್ಲಿ ಮಾಡ್ಕೊಂಡು 4-5 ಜನ ಯಾವ ಮಾಡ್ತಾರೆ ಮಾಡ್ಕೊಂಡು ಹೋಗು. ಮಾಡ್ತೀಯ ಓದಿಲ್ಲ. ಏನು ಒಟ್ಟಿಗೆ ಹೆದ್ ಕೂತ್ರೆ ತಿಳ್ಕೊಂಡಿದ್ಯಾ? ಏನ್ ಹೆದರಕ್ಕೆ ನಾನೇನ್ ಹೆಣ್ಣ? ಮಾಡ್ತೀಯಲ್ಲ. ಏನ್ ಮಾಡ್ತೀಯ ನೀನು? ಹೊಡಿತೇನೋ? ಬಾರೋ ಹೊಡಿ ಬಾರೋ. ನೋಡೋಣ. ಜಾಸ್ತಿ ಏನೇ ಮಾತಾಡಿದ್ರೆ ಮಿಸಿ ಕಟ್ ಮಾಡೋದು ಮೂಗ್ ಕಟ್ ಮಾಡ್ಬಿಡ್ತೀನಿ. ಮೂಗ್ ಕಟ್ ಮಾಡ್ತೀಯಾ? ಯಾವ ಸೀಮೆ ಗೆಳೆಯ ನೀನು? ಹೇಗಿತ್ತು ಹೊಡಿ ಹೊಡಿ ಅಂತ ಹೇಳ್ತಿಲ್ಲ. ಅಯ್ಯೋ ಅಮ್ಮ, ಅಯ್ಯಮ್ಮ ಸ್ವಂಟನೆ ಹೋಗ್ಬಿಡ್ತಲ್ಲ. ಅಯ್ಯೋ ನೋಡ್ದ್ಯಾ ಹೆಂಗ್ ಹಾಕೊಂಡ್ ಹೊಡೆದ್ರು ಕತ್ರಿ ಹಾಕ್ಬಿಡ್ತಾನೆ ಹುಷಾರು. ಏನ್ ನನಗ್ ಅನ್ಕಸ್ದಂಗೆ ತಿಳ್ಕೊಂಡ್ಬಿಟ್ಯಾ ನೀನು? ಏನೇ ಬಿಡಿಸ್ಕೊಂಡು ನಿಮ್ಮ ಅಪ್ಪ ನನಗೆ ಗಂಟು ಹೋಗ್ತಿತ್ತ? ಪಾಪ ನಿನ್ನ ಸುಮ್ಮನೆ ಬಿಡ್ಬಿಡ್ತಾರೆ. ಕುತ್ಕೊಳ್ಳ ಸುಮ್ಮನೆ. ಲೋ ನನ್ ಮಕ್ಕಳ, ನೀವು 4 ಜನ ಸೇರ್ಕೊಂಡು ಒಬ್ಬನ ಹೊಡ್ತಿದ್ರಲ್ಲ, ನೀವು 4 ಜನಕ್ಕೆ ಚೌರ ಮಾಡೋದ ಊರ್ ತುಂಬಾ ಕಡಿತಾರ ಮುಖ ಮಾಡ್ಕೊಳ್ಬೇಕು. ಹೆಚ್ಚಿಗೆ ಮಾತಾಡ ಕುತ್ಕ ಸುಸ್ತಾಗ ಪಾಪ 4 ಜನ ಹತ್ತ ಬೇಗ. ಇಲ್ಲೊಂದ್ ಗಿರಾಕಿ ಬಂದಿದೆ ನೋಡ. ಏಯ್ ಏನು ನಿಂದು? ನನಗೂ ಚೌರ ಮಾಡಿ. ಏನೋ ಚೌರ ಮಾಡೋದು? ಇಷ್ಟ ಚೌರ ಮಾಡಿದ್ರೆ 4 ಜನ ತಟ್ಟಿ ಹಿಡ್ಕೊಂಡು ನನ್ನ ಒದ್ದಿದ್ದಾರೆ. ನಿಮ್ ಕೇರರಿಗೆ ಚೌರ ಮಾಡಿದ್ರೆ ಊರ್ಗವ್ರು ನನ್ನ ಹಿಡ್ಕೊಂಡು ಊರ್ ಬಿಟ್ಟು ಎಲ್ಲಿಂದ ಓಡಿಸ್ಬಿಡ್ತಾರೆ ಅಷ್ಟೇ. ಏನ್ ಮುಖ ನೋಡ್ತೀಯ? ಹೋಗ ಯಾಕೆ ಮಗ ಸುಮ್ಕೆ ಹೋಯ್ತಿದ್ಯಾ? ಅದು ಅವ್ನ್ ಚೌರ ಮಾಡೋನು ನನ್ ಕಂಡ್ರೆ ಹಂಗೆ ಕಾಡ್ತಾನೆ. ಏನಾಯ್ತಲ್ಲ ಮಗ? ಹೊಸಿ ಬಿಡ್ಸಿ ಹೇಳ. ನಿಂಗೆ ಚೌರ ಮಾಡಕ್ಕಿಲ್ಲ, ನೀನು ಊರ್ದಾಸಿ ಮಗ ಅಂತ ಬೈದ್ಬಿಟ್ಟು ಕಳ್ಸ್ಬಿಟ್ಟ. ಹೋಗ್ಲಿ ಬಿಡ್ಕಂದ, ಅದೆಲ್ಲ ನಮ್ಮ ಅಣ್ಣಯ್ಯ ಬರ್ದ್ಬಿಟ್ಟೈತೆ. ನೀ ಯಾಕ್ಲ ಅಲ್ಗೋಗಿದ್ದೆ? ಮತ್ತೆ ಎಲ್ಲಾರು ಚೌರ ಮಾಡಿಸ್ಕೊಂತಾರೆ, ನಾನ್ ಚೌರ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ನನ್ ಕೂದಲು ಇಟ್ಟುದ್ದ ಬರ್ತವೆ. ಮತ್ತೆ ನಂಗ್ ಚೌರ ಮಾಡೋರು ಯಾರು? ಅದಕ್ಕೆ ಯಾಕ್ಲ ಮಗ ಯೋಚನೆ ಮಾಡ್ತೀಯಾ? ನೀ ಬಾ ಕುಂತ್ಕ, ನಾ ಒಳಗೋಗ್ತೀನಿ. ಕುಂತ್ಕ. ಬಾರ್ಲ ಮಗ, ಸರಿ ಕುಂತ್ಕ. ಈ ಚೀಲ ತೆಗಿ. ಕುಂತ್ಕ ಸರಿಗೆ. ನೀನೇ ನಂಗ್ ಚೌರ ಮಾಡ್ತೀಯವ್ವ? ಹೌದ್ ಕಳ್ಳ ಮಗ, ನಾನೇ. ಶುಭೋದಯ, ಕೂತ್ಕೊಳ್ಳಿ ಎಲ್ಲ. ಅಖಿಲ ಅನಂತಯ್ಯ ಪೂಜಾರ್. ಬಂದಿದ್ದೀನಿ ಟೀಚರ್. ಬಸಮ್ಮ ಶಿವಮ್ಮ ಬಣ್ಕಾರ್. ಬಂದಿದ್ದೀನಿ ಟೀಚರ್. ಚೆನ್ನಯ್ಯ ಬುದ್ದಯ್ಯ ಮೆಣಸಿನ್ಕಾಯಿ. ಹಾಜರ್ ಟೀಚರ್. ಅಜರ್ ಮೌಲಾ ಸಾಬ್ ಕಾಲಿಬುಡ್ಡಿ. ಹಾಜರ್ ಟೀಚರ್.
ಚಂದ್ರಣ್ಣ, ಶಿವಣ್ಣ, ದೊಡ್ಡಮನಿ. ಹಾಜರ್ ಟೀಚರ್. ಸೀನಾ, ಶಾಂತಕ್ಕ. ಹಾಜರ್ ಟೀಚರ್. ನಾವೆಲ್ಲ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಪಾಠ ಮಾಡೋಣ. ಟೀಚರ್ ಟೀಚರ್ ಏನು? ನಮ್ಗೆಲ್ಲ ಹಾಜರ್ ಹಾಕೋವಾಗ ನಮ್ ತಂದೆ ಹೆಸರು ಕೂಗ್ತಿರಲ್ಲ? ಹೌದು. ಏನಿವಾಗ? ಮತ್ತೆ ಸೀನಿಗೆ ಮಾತ್ರ ತಾಯಿ. ಅದೆಲ್ಲ ನಿನ್ಗೆ ಯಾಕೆ? ನೀನ್ ಕೂತ್ಕೋ. ಏ ಶಿವಮ್ಮ, ಸೀನನ ಹೆಸರು ಮುಂದೆ ಅವ್ರ ತಾಯಿ ಹೆಸರು ಯಾಕಿದೆ ಅಂತ ಅಷ್ಟು ಗೊತ್ತಿಲ್ವಾ? ಇಲ್ಲ. ಅವ್ರ ಅವ್ವ ಯಾವ್ರ ಬಿಟ್ಟು ಬಸ್ವಿ. ಅವ್ರ ಅವ್ವನ್ಗೆ ಗಂಡ ಇರಲ್ವಂತೆ. ಅವ್ರ ಮಕ್ಕಳಿಗೆ ಅಪ್ಪ ಯಾರು ಅಂತ ಗೊತ್ತಿರಲ್ವಂತೆ. ಈಗಂತ ನಮ್ಮಮ್ಮ ಸದ್ದು. ಇಂಥ ವಿಷಯಗಳನ್ನೆಲ್ಲ ನಿಮ್ಮ ಅಪ್ಪ ಅಮ್ಮ ನಿಮ್ ತಲೆಗೆ ಯಾಕೆ ಹಾಕ್ತಾರೋ ನನ್ಗೆ ಅರ್ಥ ಆಗ್ತಿಲ್ಲ. ನೀವೆಲ್ಲ ಹೇಗೆ ಸೀನನ್ ಬಗ್ಗೆ ಮಾತಾಡ್ತಿದ್ದೀರೋ ಹಾಗೆ ಈ ಮಹಾನ್ ವ್ಯಕ್ತಿ ಬಗ್ಗೆನೂ ಇದೇ ರೀತಿ ಮಾತಾಡ್ತಿದ್ರು. ಆದ್ರೆ ಇವತ್ತು ಇವ್ರ ಬಗ್ಗೆನೆ ಪಾಠ ಮಾಡ್ಕೊಂಡು ನಾವೆಲ್ಲ ತಿಳ್ಕೊತಾ ಇದೀವಿ. ಯಾಕೆಂದ್ರೆ ಸಮಾಜಕ್ಕೆ ಒಳ್ಳೆ ನಡತೆ, ಪ್ರಜಾಪ್ರಭುತ್ವವನ್ನ ಬರೆದುಕೊಟ್ಟ ಮಹಾನ್ ವ್ಯಕ್ತಿ ಅಂಬೇಡ್ಕರ್ ಅವರು. ಯಾರು ಅಸ್ಪೃಶ್ಯರಲ್ಲ, ಯಾವ ಜಾತಿನೂ ಇಲ್ಲ. ಇರೋದು ಎರಡೇ ಜಾತಿ, ಒಂದು ಗಂಡು, ಇನ್ನೊಂದು ಹೆಣ್ಣು. ಹಾಗೆ ಹೀಗೆ ಅಂತ ಸೀನನ್ನ ಬೈಯೋದನ್ನ ಬಿಟ್ಟು ಅವನ್ ಜೊತೆ ಎಲ್ರೂನು ಸ್ನೇಹಿತರಾಗಿರಿ. ತಿಳಿತಾ? ಆಯ್ತು ಟೀಚರ್. ತಗೊಳ್ಳೋಣ. ದಾಸಿ ಕೆರೆಯವನೇ, ನಾವ್ ಆಡ್ತಿರೋ ನಿಮ್ಮೆಣ್ಣ ನೀನ್ ಎತ್ಕೊಳ್ತೀಯ? ಎಷ್ಟು ಧೈರ್ಯ ನಿಮ್ಗೆ? ಲೇ ಮಗ, ಯಾಕ್ಲಂಗ್ ಕುಂತ್ಕಂಡಿಯಾ? ಏನಾತು? ಅದು ಏನಿಲ್ಲವ್ವ, ತುಂಬಾ ಹೊಟ್ಟೆ ಹಸಿತಾ ಇದೆ. ಅದಕ್ಕೆ ಹಂಗ್ ಕುಂತ್ಕೊಂಡ್ರೆ ಹಸಿ ಹೊಂಟೋಯ್ತದೇನ್ಲ ಮಗ? ಗಂಜಿ ಆಗೈತೆ, ಊಟ ಮಾಡ್ಕ ಬಾ. ಹೇಳು. ಆನ ಅಣ್ಣ ನಂಗೆ ತುಂಬಾ ಬಾಯಾರಿಕೆ ಆಗ್ತದೆ, ಕುಡಿಯಕ್ ಕೋಸಿ ನೀರ್ ಕೊಡ್ತೀಯಾ? ಹೋಗಲ್ಲ. ಅಣ್ಣ ತುಂಬಾ ಬಾಯಾರಿಕೆ ಆಗ್ತದೆ. ಅದಕ್ಕೆ ನಾನೇನ್ ಮಾಡ್ಲಿ? ಈ ನೀರನ್ನ ನಿನಗೇನಾದ್ರು ಕೊಟ್ಬಿಟ್ರೆ ನಮ್ ಜನ ಮೈಲ್ಗೆ ನೀರನ್ನ ಕುಡಿಬೇಕಾ? ಹೋಗಲ್ಲ. ಅಲ್ಲೋಡ್ಲಾ, ಸೀನಾ ನೀರ್ ಕುಡಿತಾವನೆ.
ಮಾತ್ರ ಹೊಡಿತಾ ಇದ್ದೀರಾ? ನಮ್ಗೆ ಅಂತ ಇಟ್ಟಿದ್ ನೀರ್ನ ಇವನ್ ಕುಡ್ದ್ಬಿಟ್ಟ. ಇವನ್ ಕುಡ್ದಿದ್ ನೀರು ನಾವು ಕುಡಿಬೇಕಾ? ಅದಕ್ಕೆ ನಾವ್ ಹೊಡೆದ್ವಿ ಟೀಚರ್. ಸಾಕು ಸಾಕು ನಿಲ್ಲಿಸ್ರು. ಎಲ್ಲರೂ ಕುಡಿಯೋದು ಒಂದೇ ನೀರು, ಉಸಿರಾಡೋದು ಒಂದೇ ಗಾಳಿ, ಎಲ್ಲರ ಮೈಯಲ್ಲಿ ಹರಿಯೋದು ಒಂದೇ ರಕ್ತನೇ. ಈ ಜಾತಿ ಗೀತಿ ಮೇಲು ಕೀಳು ಇದೆಲ್ಲ ಯಾರು ನಿಮ್ ತಲೆಗೆ ತುಂಬಿದವರು? ಇವನು ಬಸ್ವಿ ಮಗ ಅಂತ ತಾನೇ ನೀವು ಹೀಗೆಲ್ಲ ನಡ್ಕೋತಿದ್ದೀರಾ. ಇವನನ್ನು ಒಬ್ಬಳು ತಾಯಿ ಹೆತ್ತಿದ್ದಾಳೆ. ನೀವೆಲ್ಲ ಹೇಗೆ ಊಟ ನಿದ್ರೆ ಮಾಡ್ತೀರೋ ಹಾಗೆ ಇವನು ಮಾಡ್ತಾನೆ. ನೀವೆಲ್ಲ ಹೇಗೆ ಉಸಿರಾಡ್ತೀರೋ ಹಾಗೆ ಇವನು ಉಸಿರಾಡ್ತಾನೆ. ನೀವ್ ಹೇಗ್ ನೀರ್ ಕುಡಿತೀರೋ ಇವನು ಕುಡಿತಾನೆ. ಅದಕ್ಕೆ ಯಾರಲ್ಲೂ ದ್ವೇಷ ಕಟ್ಕೋಬಾರ್ದು, ಗೊತ್ತಾಯ್ತಾ? ಲೋ, ಈ ಟೀಚರ್ ಅಮ್ಮ ಹೇಳಿದ್ರು ಅಂತ ಅವ್ನ್ ಸ್ನೇಹ ಮಾಡ್ಬಿಟ್ರೆ ನಮ್ಮಪ್ಪ ಮನೆ ಒಳಗೆ ಸೇರ್ಸಕ್ಕಿಲ್ಲ. ನಮ್ಮಪ್ಪ ಸುಮ್ಕಿರ್ತಾರೋ, ನಮ್ಮ ಅಮ್ಮಂಗೆ ಏನಾರು ಗೊತ್ತಾದ್ರೆ ಊಟನೇ ಹಾಕಕ್ಕಿಲ್ಲ. ಬಳೆ 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 ತಲೆ ತಲೆ ಮೈಸೂರು ಬಳೆ, ಬಾಂಬೆ ಬಳೆ, ಡಿಲ್ಲಿ ಬಳೆ, ಕಲ್ಕತ್ತಾ ಬಳೆ 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 ಬಳೆ. ಯಾಕೋ ಈ ದಿಕ್ಕೆ ಸರಿ ಇಲ್ಲ, ಒಂದ್ ಗಿರಕಿನೂ ಬರ್ತಾ ಇಲ್ಲ ಈ ದಿಕ್ಕಿಗೆ. ಬಳೆ 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 ತಲೆ 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 ಬಳೆ 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 ತಲೆ 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 ಬಳೆ 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 ಬಳೆ. ಬಳೆ ಬಳೆ ಇಲ್ಲಾಕೋ ತೊಂದರ್ತಿದ್ಯಾ? ಯಾಕೋ ಆ ಕಡೆ ದಿಕ್ಕು ಸರಿ ಹೋಗ್ತಾ ಇಲ್ಲ ಕಣ, ಅದಕ್ಕೆ ಈ ಕಡೆ ಕೂತ್ಕೊಂಡು ವ್ಯಾಪಾರ ಮಾಡೋಣ ಅಂತಿದೆ. ಚೌಡ ಮಾಡೋರ್ಗೆ ಎಲ್ತಂದು ಕೂಡಿಸ್ಲಿ. ಆ ಕಡೆ ಕೂರ್ಸ್ಕೊಂಡು ಚೌರ ಮಾಡಯ್ಯ, ಯಾರು ಬೇಡ ಅಂತ. ಸರಿ ಆಗ್ತಾ ಇಲ್ಲ ನಂಗೆ. ನನಗೂ ಈ ಕಡೆ ದಿಕ್ಕು ಸರಿ ಹೋಗ್ತಾ ಇಲ್ಲ. ನಿನ್ ದಿಕ್ಕು ಈ ಕಡೆ ಬಂದ್ರೆ ನನ್ ದಿಕ್ಕು ತಪ್ಪು ಹೋಗುತ್ತೆ. ಆಯಾ ಬೆಳಗ್ಗೆ ಯಾರ ಮಕ್ಕ ನೋಡಿದ್ನ ಏನೋ ಇವತ್ತು ನನ್ನ ವ್ಯಾಪಾರಕ್ಕೆಲ್ಲ ನಾನಂತೂ ನಿನ್ ಮುಖನೇ ನೋಡಿದ್ದು. ನನ್ನ ಮಕ್ಕ ನೋಡಿದ್ರೆ ಇವತ್ತು ನಿನಗೆ 100 ಜನ ಗಿರಾಕಿಗಳು. 100 ಅಲ್ಲ 3 ಇಲ್ಲ, ನಾಮ ಹಾಕೊಳ್ಳೋ ಪಾಳಿ ಬಂದೈತೆ. ಅದಕ್ಕೆ ನೋಡು ನಾನು ಇವತ್ತು ಹಿಂಗ್ ಹಾಕೊಂಡ್ ಬಂದ್ಬಿಟ್ಟಿದೀನಿ. ಹಿಂದರ ಹಾಕೋ ಮುಂದರ ಹಾಕೋ. ತಲೆ 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 ಬಳೆ 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 ತಲೆ 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 ಬಳೆ ತಲೆ 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 ದಾಡಿ ಚೌರ, ಮೀಸೆ ಚೌರ, ಬಗಲ್ ಚೌರ, ಪುಗ್ಸೆಟ 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 ಬಳೆ 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 ಹುಬ್ಳಿ ಬಳೆ, ಡಿಲ್ಲಿ ಬಳೆ, ಚೆನ್ನೈ ಬಳೆ. ಏಯ್, ಇಲ್ಕಲ್ ಹೊಸಪೇಟೆಯಿಂದ ಬಳೆ ತಂದು ಬಾಂಬೆ ಬಳೆ, ದಿಲ್ಲಿ ಬಳೆ ಅಂತ ಹೇಳ್ತೀಯಲ್ಲೋ. ಏ ಸುಮ್ನಿರು, ಯಾರಾದ್ರೂ ಕೇಳಿಸ್ಕೊಂಡ್ರೆ ಗಿರಾಕಿಗಳೇ ಬರಲ್ಲ ಆಮೇಲೆ. ಹೋಗಲು ಜನಕ್ಕೆ ಮೋಸ ಮಾಡಬೇಡ. ಬಳೆ 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 ತಲೆ 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 ಬಳೆ 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 ತಲೆ 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 ಬಳೆ 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 ತಲೆ 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 ಬಳೆ ತಲೆ ಬಳೆ ತಲೆ ಬಳೆ ತಲೆ ಬಳೆ 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 ತಲೆ 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 ಬಳೆ 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 ತಲೆ 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 ಬಂತಲ್ಲಪ್ಪ ನಿಂಗೆ ಶುಕ್ರದಶೆ. ಆಯಾ ಸುಮ್ನಿರಯ್ಯ, ಬೆಳಗ್ಗೆಯಿಂದ ಒಂದ್ ಗಿರಾಕಿ ಇಲ್ಲ ಅಂತಿದ್ರೆ ಇವ್ನು ಶುಕ್ರದಶೆ. ಅಲ್ಲಿ ಪಕ್ಕದಾಗ ನೋಡು. ಬಳೆ ಹಾಕಿ. ಏನ್ ಬೇಕು? ಯಾವ ಬಣ್ಣದ? ಹಸಿರು ಬಣ್ಣದ್ದು. ಹಸಿರು ಬಣ್ಣದ? ಏ, ಹಳ್ಳಿ ಹೆಣ್ಮಕ್ಳು ಯಾವಾಗಲೂ ಹಸಿರು ಬಳೆ ಹಾಕೊಳ್ಳೋದು. ಹಾಕ್ಬೇಕ, ಹಾಕೋ ಬೇಗ. ಏನ್ ನೋಡ್ತೀಯಾ? ಬಳೆ ಇಡೋದಕ್ಕಿಂತ ಜಾಸ್ತಿ ಕೈ ಹಿಡಿದಾಗೋತಿ ನನ್ನ ಮಗಂದು. ನಿಧಾನ ನಿಧಾನ, ಬಳೆ ಹೊಡೆದಿತ್ತು, ರಕ್ತ ಬಂದಿತ್ತು, ಹುಷಾರು. ಒಳ್ಳೆ ಮಜ್ಜ ತಗೋತಾನೆ ನನ್ನ ಮಗ. ಬೇಗ ಹಾಕೊಂಡು ಉಳಿಬೇಡ, ಬೇಗ ಹಾಕೋ. ಸುಮ್ನಿರ್ತೀಯಾ? ನಾನು ಆಟ ಆಡ್ತೀನಿ. ದಾಸಿಕೇರಿ ಅವನೇ ನಮ್ ಗೋಲಿ ಬಿಡ್ತೇನೆ. ಲೋ, ನಿಮ್ಮಪ್ಪ ಯಾರ? ಹೋಗ್ಲಿ ಬಿಡ್ರ ಪಾಪ. ನಾವಾಡ ಜಾಗಕ್ಕೆ ನೀನ್ ಬೆಳ್ಳಕ್ಕಿ ಆಡೈತೆ, ಕೋಗಿಲೆಯು ಕೂಗೈತೆ, ಮಹಾರಾಜ ನನ್ನ ಸೇನಾನ ಹೆಸರು ಕೂಗೈತೆ. ಬೆಳ್ಳಕ್ಕಿ ಆಡೈತೆ, ಕೋಗಿಲೆಯು ಕೂಗೈತೆ, ಮಹಾರಾಜ ನನ್ನ ಸೇನಾನ ಹೆಸರು ಕೂಗೈತೆ. ಬೆಳ್ಳಕ್ಕಿ ಆಡೈತೆ, ಕೋಗಿಲೆಯು ಕೂಗೈತೆ, ಮಹಾರಾಜ ನನ್ನ ಸೇನಾನ ಹೆಸರ ಕೂಗೈತೆ. ಬೆಳ್ಳಕ್ಕಿ ಆಡೈತೆ,
ಕೋಗಿಲೆಯು ಕೂಗೈತೆ ಮಹಾರಾಜ ನನ್ನ ಸೀನಾನ ಹೆಸರ ಕೂಗೈತೆ. ಯಾಕ್ಲ ಸುಮ್ಕೆ ಕುತ್ಕೊಂಡಿದ್ಯಾ? ಏನಿಲ್ಲ. ಏನೂ ಇಲ್ಲ. ನಾನ್ ಹಾಡು ಹೇಳಿದ್ರೆ ಸಾಕು, ಬೆಳ್ಳಕ್ಕಿ ಅಂದ್ರೇನು ಕೋಗಿಲೆ ಅಂದ್ರೆ ಏನು ಅಂತ ಕೇಳೋ ನೀನು ನೆನ್ನೆಯಿಂದ ನೋಡ್ತಾ ಇವ್ನಿ. ಸುಮ್ಕೆ ಕುಂತ್ಕೊಂಡಿರ್ತೀಯಲ್ಲ, ಏನಾಯ್ತಲ ಮಗ? ಏನಾಯ್ತಲ ಮಗ? ಈ ಸ್ಕೂಲಿಂದ ಬರೋವಾಗ ಗಾಳಿ ಗಿಳಿ ಬಡ್ಕೊಂತೇನೋ ನಿಂಗೆ? ಯಾಕ್ಲ ಸೀನು? ಗಾಳಿನೂ ಇಲ್ಲ ಗೆಳೆನೂ ಇಲ್ಲ. ಏನ ಮಗ, ಎಲ್ಲಾದ್ರೂ ಬಿದ್ದಿದ್ಯನ್ಲ? ಇಲ್ಲ. ಬ್ಯಾರೆ ಹುಡುಗ್ರೇನಾದ್ರೂ ಹೊಡೆದ್ರೇನ್ಲ? ಹೌದು. ಅಯ್ಯೋ ನನ್ ಗಂಡ. ಅಷ್ಟ ಅಲ್ಲಮ್ಮ, 3 ಜನ ನನ್ ಕಂಡ್ರೆ ಒಂಥರ ಆಡ್ತಾರೆ. ಹುಡುಗರು ನನ್ ಜೊತೆ ಆಡಕ್ಕಿಲ್ಲ. ನಂಗೆ ಬಸ್ವಿ ಮಗ ಅಂತ ಹೊಡಿತಾರೆ. ಅವ್ವ ನಂಗ ಅಪ್ಪ ಯಾಕಿಲ್ಲವ್ವ? ಬಸ್ವಿ ಅಂದ್ರೆ ಏನವ್ವ? ನಂಗ ಅಪ್ಪ ಯಾಕಿಲ್ಲವ್ವ? ಹೇಳವ್ವ, ಹೇಳವ್ವ. ಇದೆಲ್ಲ ನಿಂಗೆ ಮಗ? ಓದ್ಕೊಳವ್ವ. ನೀನ್ ಹೇಳ್ತೀನಿ ಕಂದ, ಹೇಳ್ತೀನಿ. ದೇವಿ ಭಿಕ್ಷಾಕ ಬಂದ ನೋಡಬಾರು ತಂಗಿ ದೇವಿ ಹಂಗೆ ಕಾಳು ನೀಡುವಾರ. ಅವಳು ಹುಟ್ಟಿದವಳ ಹೊರರಾಗ ಕೌಡಿ ಸರ ಹಾಕಿದವಳ ಮನೆ ತುಂಬ ಬಂಗಾರ ಧರಿಸಿದವಳ. ದೇವಿ ಭಿಕ್ಷಾಕ ಬಂದ ನೋಡುವಾರು ದೇವಿ ಹಂಗೆ ಕಾಳು ನೀಡುವಾರ. ಕಾಲಾಗ ತಿರುಗಚ್ಚಿ ಕಟ್ಟಿದವಳ ಹೊರರಾಗ ಕೌಡಿ ಸರ ಹಾಕಿದವಳ ಕೈಯಾಗ ಪರಣಿಗೆ ಹಿಡದವಳ. ದೇವಿ ಭಿಕ್ಷಾಕ ಬಂದ ನೋಡುವಾರು ದೇವಿ ಹಂಗೆ ಕಾಳು ನೀಡುವಾರ. ನಾ ಹೇಳಿದ್ ಏನ್ ಮಾಡ್ದೆ ದಮಯಂತಿ? ಏನ್ ಹೇಳ್ದ್ಯವ? ಆಗಿರೋ 40ಕ್ಕೆ 60 ಆದವ್ರಂಗ್ ಆಡ್ತೀಯ ನೋಡು. ಹಂಗ್ಯಾಕ್ ಹೇಳ್ತೀಯ? ನೀ ಏನ್ ಹೇಳ್ದೆ ಅಂತ ನಂಗೆ ಗೆಪ್ತಿ ಇಲ್ಲ, ಅದಕ್ಕೆ ಕೇಳ್ದೆ. ಬಸಿ ಹೇಳಕ್ಕ. ನಿನ್ ಮಗಳು ಶಾಂತಿಗೆ ಮುತ್ತು ಕಟ್ಸೋ ವಿಚಾರ ಮರ್ತು ಬಿಟ್ಟಿಯೇನೋ? ಮರ್ತಿಲ್ಲ ಕಣಕ್ಕ, ಅವಳು ನನ್ ಮಾತ್ ಕೇಳ್ತಿಲ್ಲ. ಬೆಳ್ದಿರೋ ಮಗಳು ನಾ ಹಿಂಗೆ ಇರ್ತೀನಿ, ಮುತ್ ಕಟ್ಸ್ಕೊಳಕಿಲ್ಲ ಅಂತ ಕೈ ಬಾಯಿ ಕೊಟ್ಟು ರಂಪಾಟ ಮಾಡ್ತಾವಳೆ. ಬಿಡ್ತು ಅನ್ನೋ. ಇನ್ನೊಂದ್ಸಲ ಮುತ್ ಕಟ್ಸಾಕಿಲ್ಲ ಅಂದ್ರೆ ಆ ತಾಯಿ ಶಾಪ ಇಟ್ಟು ಕಾಲ್ರ ಕುಷ್ಠರೋಗ ಇನ್ನು ಏನೇನೋ ತಗಲಿ ನಾವೆಲ್ಲ ಸಾಯ್ಬೇಕಾಯ್ತದೆ. ಅಯ್ಯಯ್ಯೋ, ಅಂತ ಗತಿ ನಮ್ಗೆ ಯಾರಿಗೂ ಬರ್ಬಾರ್ದು ಗಂಗಕ್ಕ. ನೀ ಸ್ವಲ್ಪ ಸುಮ್ಕಿರು. ನಿನ್ ಬಾಯಿನಾಗೆ ಕರಿ ಮಚ್ಚೆ ಐತೆ. ಅಮ್ಮ ಹಂಗೆ ಮಾಡ್ಬಿಟ್ಟಾಳು. ಮನೆಗೊಬ್ಬಳನ್ನ ಮುತ್ ಕಟ್ಸ್ಬೇಕು ಅನ್ನೋ ತಾಯಿ ಆಜ್ಞೆನ ಮರಿಬೇಡ. ನಿನ್ ಮಗಳಿಗೆ ಮುತ್ ಕಟ್ಟಿಸ್ತೀನಿ ಅಂತ ಮನ್ಸೊಳಗೆ ಅನ್ಕೊಂಡಿದ್ಯಾ? ಅದನ್ನೇನಾದ್ರೂ ಮರ್ತೆ ಅಂದ್ರೆ ಆ ತಾಯಿ ಯಾವ್ದಾದ್ರೂ ರೂಪದಾಗ ಬಂದು ನಮ್ಮನ್ನೆಲ್ಲ ಸಾಯಿಸ್ಬಿಡ್ತಾಳೆ. ಹುಷಾರು.
ನನ್ಗೂ ಅದೇ ಭಯ ಆಗ್ತೈತೆ ಗಂಗಕ್ಕ. ಹೆಂಗಾದ್ರೂ ಮಾಡಿ ಶಾಂತಿನ ಒಪ್ಪಿಸ್ತೀನಿ. ಅಷ್ಟು ಮಾಡು. ಕಷ್ಟಪಟ್ಟು ಭಿಕ್ಷೆ ಬೇಡಿ ಜೀವನ ಮಾಡೋದ್ಕಿಂತ ಸುಮ್ನೆ ಕೂತು ಕೂಳು ತಿನ್ನೋ ಭಾಗ್ಯ ಯಾಕೆ ಕಳ್ಕೊತೀಯ? ಓ ಅದೇಯ ತಗ. ಹಂಗೆ ಆಗ್ಲಿ ಗಂಗಕ್ಕ. ಇಲ್ಲ ಕಣವ, ನಾನ್ ಮುತ್ತು ಕಟ್ಸ್ಕೊಳಕ್ಕೆ ಬಿಟ್ಟು ಅನ್ನು. ನೀ ಮುತ್ತು ಕಟ್ಸ್ಕೊಳಕಿಲ್ಲ ಅಂತ ನನ್ ಮುಂದೆ ಹೇಳ್ದಂಗೆ ಊರ್ ಜನರ ಮುಂದೆ ಹೇಳಿದ್ರೆ ಏನಾಗ್ತೈತೆ? ಏನಾಯ್ತದ? ಊರ್ ಜನ ಗೌಡ್ರ ಮುಂದೆ ಈ ವಿಷಯ ಹೇಳಿದ್ರೆ ನಾವಿಬ್ರು ಆಳ್ಬಾವಿ ಪಾಲಾಗ್ಬೇಕಾಯ್ತದೆ. ಹಂಗಾದ್ರೆ ಆಗ್ಲಿ ಬಿಡು, ನಾ ಮಾತ್ರ ಮುತ್ತು ಕಟ್ಸ್ಕೊಳಕಿಲ್ಲ. ಮನೆ ಹಾನಿ ನಿಂಗೇನೇ ಬಂದೈತೆ? ದೊಡ್ಡರೋಗ ಬಂದಿರೋದು ನಂಗಲ್ಲ, ನಿಂಗೆ. ಎತ್ ಮಗಳಿಗೆ ಮುತ್ತು ಕಟ್ಬಿಟ್ಟು ಕಣ್ಕಂಡವ್ರು ಬೇವ್ರ ವಾಸನೆ ಕುಡಿ ಅಂತೀಯಲ್ಲ, ನಿಂಗೇನಾದ್ರು ದೇವ್ಗೇವ ಮೆಟ್ಕೊಂಡೈತೇನವಾ? ಶಾಂತಿ, ನೀನ್ ಚಿಕ್ಕವಳು ಇರುವಾಗ್ಲೇ ಅಮ್ಮನಿಗೆ ಮುತ್ತು ಕಟ್ಟಿಸ್ತೀವಿ ಅಂತ ಅನ್ಕೊಂಡ್ ಬಂದಿದ್ವಿ. ಈಗ ಮಾಡಕ್ಕಿಲ್ಲ ಅಂದ್ರೆ ಅಮ್ಮ ನಮ್ಮನ್ನ ಸುಮ್ಕೆ ಬಿಟ್ಟಾಳ. ಇಲ್ಲದ್ ರೋಗ ಇಟ್ಟು ನಮ್ಮನ್ ಸಾಯಿಸ್ಬಿಡ್ತಾಳೆ. ನೀ ಸುಮ್ಕಿರು ಗಂಗಕ್ಕ. ಆ ದೇವಿ ನಮಗ್ ಶಾಪ ಕೊಟ್ಟು ನಮ್ಮನ್ ಸಾಯಿಸೋ ಮೊದ್ಲೇ ನಾನೇ ಇಲ್ಲಿಂದ ಬಿದ್ದು ಸತ್ತೋಯ್ತೀನಿ. ಅಯ್ಯೋ ಬೇಡ ಬಿಡು, ನಾ ಮುತ್ತು ಮತ್ತಿನ್ನೇನು, ದಮಯಂತಿ ಮಗಳು ಶಾಂತಿಗೆ ಮುತ್ತು ಕಟ್ಟಿನಿ ಅಂತ ಹೇಳಿ ಹೇಳಿ ಕಾಸಿಸ್ಕೊಂಡು ಹೋಗ್ತಿದೆಯಲ್ಲ? ಏನ್ ವಿಷಯ? ಕಂಡವ್ರ ಮಗಳನ್ನ ಬಾವಿ ಕೊಳ್ಳೋದು ಅಷ್ಟೊಂದ್ ಸುಲಭ ಅನ್ಕೊಂಡ್ರಿ? ಬುದ್ಧಿ, ಇವತ್ತು ಆ ಕೆಲ್ಸ ಮಾಡ್ಕೊಂಡ್ ಬಂದೀವ್ನಿ. ಈಗ ಬರೋ ಅಮ್ಮನ್ ಜಾತ್ರೆಲಿ ಶಾಂತಿಗೆ ಮುತ್ತು ಕಟ್ಸೋದು ನಿಶ್ಚಿತ ಆಗೈತೆ. ಇದನ್ ನಿಜ ಅನ್ಕಳ್ಳ? ಇನ್ನೇನ್ ಮತ್ತೆ, ನಾನು ಜೋಗತಿ, ಸುಳ್ಳು ಹೇಳಕ್ಕಿಲ್ಲ ಬುಡಿ. ಹಂಗಂದ್ರೆ ಈ ಸಲ ಜಾತ್ರೆಗೆ ಸ್ವರ್ಗನೇ. ಮತ್ತೆ ಬುದ್ಧಿ, ಮುತ್ತು ಕಟ್ಟದ್ ಮ್ಯಾಕೆ ಮುತ್ತಿಗೊಂದ್ ಮುತ್ತು ಬೇಡವಾ? ಒಂದ್ಸಲ ಏನು ಸಾಕು ಅನ್ನೋಷ್ಟು ಕೊಡ್ತೀನಿ. ಕೊಡ್ತೀರಾ. ನೀವ್ ಕೊಡೋ ಮುತ್ತಿನ ವಿಷಯ ನಂಗ್ ಗೊತ್ತಿಲ್ವಾ? ಹಳೆ ನೆನಪು ನೆನ್ಸ್ಕೋ, ಚಂದಾಗಿರುತ್ತೆ.
ಇದನ್ನೆಲ್ಲ ಯಾಕೆ ಕೇಳ್ತಿ ಮಗ ನೀನು? ನಮ್ಮವ್ವ ನಂಗ್ ಮುತ್ತು ಕಟ್ಟಿಸ್ಬಿಟ್ಟು ಊರೂರು ಜೋಗಾಡಕ್ ಹೊಂಟೋದ್ಲು. ಅವತ್ತು ಹಿಡ್ದಿದ್ದು ಮರ ಕಡೆಗೆ ಕೊಡ್ಲಿನ ಇದುವರೆಗೂ ಬಿಡ್ಲಿಲ್ಲ ನಾನು. ನನ್ ಜೀವನದ ಕತೆ ಎಲ್ಲ ಕೇಳ್ಬಿಟ್ಟು ನಿನ್ ಮನ್ಸಿಗೆ ಬೇಜಾರ್ ಮಾಡ್ಕೊಬೇಡ ಕಣಪ್ಪ. ನೀ ಚಂದಾಗ ಓದ್ಬೇಕು. ಸರಿ. ನಾನು ಯಾರ ಮಾತು ಕೇಳಂಗಿಲ್ಲ. ಶಾರದಾ ಟೀಚರ್ ಹೇಳ್ದಂಗೆ ದೊಡ್ಡ ಆಫೀಸರ್ ಆಗ್ತೀನಿ. ನಿನ್ನ ಚಂದಾಗ್ ನೋಡ್ಕೊಂತೀನಿ. ನೀನ್ ಅಳ್ಬೇಡವ್ವ. ನಾನು ಸ್ಕೂಲಿಗೆ ಹೋಗಿ ಬರ್ತೀನಿ. ಸೀನಾ, ನೀನ್ ಮುಂದೆ ಬಂದು ಕೂತ್ಕೋ. ಆಯ್ತು ಟೀಚರ್. ಟೀಚರ್, ನೋಟಿಸ್. ಸೀನಾ, ಈ ನೋಟಿಸ್ನ ಎಲ್ಲರಿಗೂ ತಿಳಿಯುವಾಗ ಓದ್ ಹೇಳು. ಪರಿಸರ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮ ಕುರಿತು ಈ ಮೂಲಕ ಅಧ್ಯಾಪಕರಿಗೂ ಮತ್ತು ಮಕ್ಕಳಿಗೆ ತಿಳಿಸುವುದೇನೆಂದರೆ, ನಾಳೆ ನಮ್ಮ ಶಾಲೆಯಲ್ಲಿ ಪರಿಸರ ದಿನಾಚರಣೆ ವನ ಮಹೋತ್ಸವ ಕಾರ್ಯಕ್ರಮ ಖ್ಯಾತ ಪರಿಸರ ಪ್ರೇಮಿಯಾದ ಶ್ರೀ ಸುರೇಶ್ ರವರು ಬರುತ್ತಿರುವುದರಿಂದ ಮಕ್ಕಳೆಲ್ಲರೂ ಸಮವಸ್ತ್ರ ಧರಿಸಿ ಶಿಸ್ತಿನಿಂದ ಕಾರ್ಯಕ್ರಮಕ್ಕೆ ಹಾಜರಾಗಬೇಕು. ಇಂತಿ ಮುಖ್ಯ ಉಪಾಧ್ಯಾಯರು. ಮಗ, ಸ್ಕೂಲಿಂದ ಇಷ್ಟ ಬ್ಯಾಗ್ ಬಂದ್ಬಿಟ್ಟಿದ್ಯಾ? ನಾಳೆ ಈ ಸ್ಕೂಲ್ಗೆ ಸಾಹೇಬರು ಬರ್ತಾರಂತೆ, ಅದಕ್ಕೆ ಬ್ಯಾಗ ಕಳ್ಸ್ಬಿಟ್ರು. ಹೌದಾ? ಒಳಗೋಗಪ್ಪ, ಒಳಗೋಗ. ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿಗೆ ಮುಖ್ಯ ಅತಿಥಿಯಾಗಿ ಬಂದಿರುವ ಶ್ರೀ ಸುರೇಶ್ ರವರಿಗೆ ನಮ್ಮ ಶಾಲೆಯ ಪರವಾಗಿ ಹಾರ್ದಿಕ ಸ್ವಾಗತ. ಈಗ ಮುಖ್ಯ ಅತಿಥಿ ಸುರೇಶ್ ರವರಿಂದ ವನ ಮಹೋತ್ಸವ ಸಸಿ ನೆಡುವ ಕಾರ್ಯಕ್ರಮ. ಬನ್ನಿ ಸರ್. ಈಗ ಮುಖ್ಯ ಅತಿಥಿಯವರಿಂದ ಹಿತವಚನ. ಬಂಧುಗಳೇ, ಈ ಒಂದು ಸುಂದರ ಸಮಾರಂಭಕ್ಕೆ ನನ್ನನ್ನ ಅತಿಥಿಯಾಗಿ ಕರೆದು ಪರಿಸರದ ಬಗ್ಗೆ ಒಂದೆರಡು ಮಾತಾಡೋದಕ್ಕೆ ಆಹ್ವಾನಿಸಿರ್ತಕ್ಕಂಥ ಈ ಶಾಲೆಯ ಮುಖ್ಯ ಉಪಾಧ್ಯಾಯರಿಗೂ ಹಾಗೂ ಉಳಿದ ಅಧ್ಯಾಪಕರುಗಳಿಗೂ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಈ ಪುಟಾಣಿ ಮಕ್ಕಳಿಗೂ ನನ್ನ ಮೊದಲನೆಯದಾಗಿ ವಂದನೆಯನ್ನ ತಿಳಿಸ್ಕೊಳ್ತಾ ಇದ್ದೀನಿ. ನೋಡಿ ಪುಟಾಣಿ ಮಕ್ಕಳ, ನೀವುಗಳು ಮೊದಲನೆಯದಾಗಿ ತಿಳ್ಕೊಳ್ಬೇಕಾಗಿರೋದು ಪರಿಸರದ ಬಗ್ಗೆ. ಪರಿಸರ ಅಂತಂದ್ರೆ ಏನು? ಪರಿಸರ ಅಂತಂದ್ರೆ ನಮ್ಮ ಸುತ್ತಮುತ್ತ ಇರತಕ್ಕಂತ ಒಳ್ಳೆಯ ವಾತಾವರಣ. ಯಾವುದು? ಗಾಳಿ, ನೀರು, ಬೆಳಕು. ಇವು ಬಹಳ ಮುಖ್ಯವಾದದ್ದು. ಗೊತ್ತಾಯ್ತಾ ಮಕ್ಕಳ? ಇವುಗಳನ್ನೇ ನಾವು ಪರಿಸರ ಅಂತ ಹೇಳ್ತೀವಿ. ಈ ಪರಿಸರವನ್ನ ನಾವು ಹೇಗೆ ಪ್ರೀತಿಸಬೇಕು, ಈ ಪರಿಸರವನ್ನ ಹೇಗೆ ಕಾಪಾಡಬೇಕು ಅನ್ನೋದನ್ನ ಮಕ್ಕಳಾದ ನೀವು ಚೆನ್ನಾಗಿ ತಿಳ್ಕೊಳ್ಬೇಕು. ಹೇಗಪ್ಪ ಇದನ್ನ ರಕ್ಷಣೆ ಮಾಡೋದು ಅಂತಂದ್ರೆ, ಮರಗಳನ್ನ ಕಡಿಯೋದನ್ನ ನಿಲ್ಲಿಸಿ ಮನೆಗೊಂದು ಮರ, ಊರಿಗೊಂದು ವನ ಬೆಳೆಸೋದನ್ನ ಅಭ್ಯಾಸ ಮಾಡ್ಕೋಬೇಕು. ಇದ್ರ ಮೂಲಕ ನಾವು ಪರಿಸರವನ್ನ ರಕ್ಷಣೆ ಮಾಡ್ತೀವಿ. ನೋಡಿ ಮಕ್ಕಳ, ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕಾಗಿರೋದು, ಇತ್ತೀಚಿನ ದಿನಗಳಲ್ಲಿ ಕಾಡುಗಳನ್ನ ಕಡಿದು ಕಾರ್ಖಾನೆಗಳಿಗೆ ಜಾಗ ಕೊಡ್ತಿದ್ದಾರೆ. ಆ ಕಾರ್ಖಾನೆಗಳಿಂದ ಆ ಕೆಟ್ಟ ರಾಸಾಯನಿಕ ವಸ್ತುಗಳು ನದಿ ನೀರಿನಲ್ಲಿ ಮಿಶ್ರಣವಾಗಿ ನಮ್ಮ ನೀರು ಮಲಿನವಾಗುತ್ತೆ.
ಅತಿ ಹೆಚ್ಚಾದ ವಾಹನಗಳಿಂದ ಬಿಡ್ತಾ ಇರತಕ್ಕಂಥ ಹೊಗೆಯಿಂದ ವಾಯು ಮಾಲಿನ್ಯವಾಗುತ್ತೆ. ಇವುಗಳೆಲ್ಲ ಹೆಚ್ಚಾಗ್ತಾ ಇರೋದ್ರಿಂದ ನಮ್ಮ ಪರಿಸರ ಹಾಳಾಗ್ತಾ ಇದೆ. ಯಾವಾಗ ನಮ್ಮ ಸುತ್ತಮುತ್ತಲಿನ ಪರಿಸರ ಹಾಳಾಗ್ತಾ ಇದೆಯೋ ಆ ಓಝೋನ್ ಎಂಬ ಪರದೆಗೆ ತೂತು ಬೀಳ್ತಾ ಇದೆ. ಇದು ಹೀಗೆ ಮುಂದುವರೆದ್ರೆ ನಮ್ಮ ಸರ್ವನಾಶ ಆಗೋದಂತೂ ಖಂಡಿತ. ಅದಕ್ಕೆ ನಾವೇನ್ ಮಾಡ್ಬೇಕು? ಪರಿಸರವನ್ನ ಕಾಪಾಡುವಂತ ಕೆಲಸವನ್ನ ನಾವು ಮಾಡ್ಬೇಕು. ಸಸಿಗಳನ್ನ ನೆಡಬೇಕು, ಮರಗಳನ್ನ ಬೆಳೆಸಬೇಕು, ಅದ್ರ ರಕ್ಷಣೆನೂ ನಾವೇ ಮಾಡ್ಬೇಕು. ಈ ಕೆಲಸವನ್ನ ಯಾರು ಮಾಡ್ಬೇಕು? ದೊಡ್ಡವ್ರಿಗೆಲ್ಲ ನಾನು ಹೇಳ್ತಾ ಇರೋದು, ಪುಟಾಣಿ ಮಕ್ಕಳಾದ ನಿಮಗೆ ನಾನು ಹೇಳ್ತಾ ಇದ್ದೀನಿ. ನೋಡಿ ಮಕ್ಕಳೇ, ನೀವುಗಳು ಸಸಿಗಳನ್ನ ನೆಡುವಂತ ಕೆಲಸವನ್ನ ಪ್ರಾರಂಭ ಮಾಡ್ಬೇಕು. ನೀನು ಬಾರಪ್ಪ ಇಲ್ಲಿ, ನೀನಪ್ಪ ಆ ಕಡೆ ಯಾಕೆ ನೋಡ್ದೆ? ನೀನೇ ಬಾಯ್ಲೆ ಬಾಯ್ಲೆ ಬಾ. ಏನಪ್ಪ ನಿನ್ನ ಹೆಸರು? ಸೀನಾ. ಸೀನಾ, ಗುಡ್ ಗುಡ್ ಗುಡ್. ನೋಡಿ ಮಕ್ಕಳ, ಈ ಸೀನಾ ಅವನ ಮನೆ ಹತ್ರ ಒಂದು ಹೂ ಗಿಡ ಬೆಳೆಸ್ದ ಅಂತ ಇಟ್ಕೊಳ್ಳಿ. ಆ ವಾತಾವರಣನೂ ಚೆನ್ನಾಗಿರುತ್ತೆ. ಅದು ಹೂ ಬಿಟ್ಟಾಗ ನೋಡಕ್ಕೂ ಸುಂದರವಾಗಿ ಕಾಣಿಸುತ್ತೆ. ಈ ಗಿಡದಿಂದ ಹೆಚ್ಚೆಚ್ಚು ಹೂ ಬೆಳೆದಾಗ ಅದರಿಂದ ಆದಾಯವನ್ನು ಪಡ್ಕೊಳ್ಬಹುದು ಅಲ್ವಾ ಮಕ್ಕಳೇ? ಈ ಬರೋ ಆದಾಯದಿಂದ ಸ್ಕೂಲ್ಗೆ ಬೇಕಾದಂತ ಪುಸ್ತಕನೂ ಕೊಂಡ್ಕೊಳ್ಬಹುದು, ಒಳ್ಳೆ ವಿದ್ಯಾಭ್ಯಾಸನೂ ಮಾಡ್ಬೋದು. ಅಷ್ಟೇ ಅಲ್ಲ, ನಮ್ಮ ಕಾಲ ಮೇಲೆ ನಾವೇ ನಿಂತ್ಕೊಳ್ಳುವಂತ ಭರವಸೆನೂ ಕೂಡ ನಮಗ್ ಬರುತ್ತೆ ಅಲ್ವಾ ಪಸೀನಾ? ಹೋಗ್ ಕೂತ್ಕೋ, ಹೋಗ್. ಹಾ ನೋಡಿ ಮಕ್ಕಳ, ನೀವುಗಳು ಇವತ್ತಿಂದಾನೆ ನಿಮ್ಮ ಮನೆಗಳ ಮುಂದೆ ಗಿಡಗಳನ್ನ ನೆಡಬೇಕು ಅಂತ ಹೇಳಿ ನಿಮ್ಮ ತಂದೆ ತಾಯಿಗಳಿಗೆ ಹಠ ಮಾಡಬೇಕು. ಅಷ್ಟೇ ಅಲ್ಲ, ಈ ಮರಗಳನ್ನ ಕಡಿಯೋದನ್ನ ನಿಲ್ಸಕ್ ಹೇಳ್ಬೇಕು. ಅದರ ಜೊತೆಗೆ ಮರಗಳನ್ನ ಕಾಪಾಡುವಂತ ಕೆಲಸವನ್ನು ಸಹ ನೀವುಗಳೇ ಮಾಡ್ಬೇಕು. ಅರ್ಥವಾಯ್ತು ಮಕ್ಕಳ? ಗುಡ್. ನಾನು ಹೇಳಿದ್ದು ನಿಮಗೆ ಅರ್ಥವಾಗಿದೆ ಅಂತ ಆಯ್ತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಿಂದ್, ಜೈ ಕರ್ನಾಟಕ. ಯಾಕ್ಲ ಮಗ, ನಿದ್ರೆ ಬರ್ತಾ ಇಲ್ವೇನ್ಲ? ಅವ್ವ ನಿದ್ದೆ ಬರ್ತಾ ಇಲ್ಲವ್ವ. ಯಾಕ್ಲ ಮಗ? ಅವ್ವ ಮರ ಬೆಳ್ಸೋದ್ ಹೆಂಗೆ? ಯಾವ್ದ್ಯಾವ್ದೋ ಟೈಮ್ನಾಗೆ ಏನೇನೋ ಕೇಳ್ತಿಯಲ್ಲ ಮಗ. ಅದೆಲ್ಲ ಈ ತಲೆಗೆ ಹೋಗಕ್ಕಿಲ್ಲ ಮಗ. ಮರ ಕಡ್ದು ಕಟ್ಟಿಗೆ ಮಾಡಿ ಗಂಜಿ ಉಣ್ಣದಷ್ಟೇ ಕಣ್ಮಗ ಗೊತ್ತಿರೋದು, ಬೆಳ್ಸಕ್ ಗೊತ್ತಿಲ್ಲ ಕಣ್ಲ. ಅವ್ವ ಅವ್ವ ನೀನ್ ಇನ್ಮೇಲ್ ಮರ ಕಡಿಬೇಡ. ಆಹಾ, ಹೊಟ್ಟೆ ಗಂಜಿಗೆ ಎಲ್ಲ ಮಾಡ್ತೀಯಾ? ನೀ ಬೇರೆ ಏನಾದ್ರೂ ಕೆಲ್ಸ ಮಾಡು. ನೋಡ್ಲ ಸೀನಾ, ಮೊದ್ಲೇ ನಮ್ ಕೇರಿ ಜನನ ಯಾರು ಸರಿಯಾಗಿ ಮಾತಾಡ್ಸಕ್ಕಿಲ್ಲ. ಅಂತದ್ರಾಗೆ ಯಾರ್ಲ ಕರ್ ಕೆಲ್ಸ ಕೊಡ್ತಾರೆ ನಂಗೆ? ಅವ್ವ ನಾಳೆಯಿಂದ ಮರ ಕಡಿಬಾರ್ದು, ಮರ ಬೆಳೆಸ್ಬೇಕು. ನಾನು ನಮ್ ಗುಡ್ಸಲ್ ಹತ್ರ ಹೂವಿನ ಗಿಡ ಬೆಳೆಸ್ತೀನಿ. ಸರಿ ಕಣ್ಮಗ, ನಾವು ಒಂದ್ ಮರ ಬೆಳ್ಸೋಣ. ನಿಮ್ ಮಲ್ಲಿಕರಾಜ ಬೆಳ್ಸಿದ್ರಾಯ್ತು ಅಂತ ಮತ್ತೆ ಮರ ಕಡಕ್ ಹೋಗಿಯ. ಹೂವಿನ ಗಿಡ ಬೆಳ್ಸಿದ್ರೆ ಹೂ ಬರುತ್ತೆ, ಅದನ್ನ ಮಾರಿದ್ರೆ ದುಡ್ಡು ಬರುತ್ತೆ ಅಂತ ನಮ್ ಶಾಲೆಗೆ ಬಂದಿದ್ ಸಾಹೇಬ್ರು ಹೇಳಿದ್ರು. ಇವತ್ತು ಮಹಾತ್ಮ ಗಾಂಧಿಯವ್ರ ಬಗ್ಗೆ ಪಾಠ ಮಾಡೋಣ. ಇವ್ರಿಗೆ ಇನ್ನೊಂದು ಹೆಸರಿದೆ, ಏನ್ ಹೇಳಿ? ಹೌದು, ಇವರ ಹುಟ್ಟೂರು ಪೋರ್ಬಂದರ್. ಇವರ ಪೂರ್ತಿ ಹೆಸರು ಮೋಹನದಾಸ ಕರಮಚಂದ ಗಾಂಧಿ, ತಾಯಿ ಪುತಳಿಬಾಯಿ. ಇವರು ಚಿಕ್ಕವರಾಗಿದ್ದಾಗ ನಿಮ್ಮ ಹಾಗೆ ಓದಿ ಬ್ರಿಟಿಷರ ಕೈಗೊಂಬೆ ಆಗಿದ್ದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರು. ಅಷ್ಟೇ ಅಲ್ಲ, ಮಹಾತ್ಮ ಗಾಂಧಿಯವರು ಮೂಢನಂಬಿಕೆ, ಅನಕ್ಷರತೆ ಹಾಗೂ ಅಸ್ಪೃಶ್ಯತೆ ಬಗ್ಗೆ ತಿಳ್ಕೊಂಡಿದ್ದ ಅವರು ಅದ್ರ ವಿರುದ್ಧ ಹೋರಾಟ ಮಾಡಿದ್ರು. ನಾವೆಲ್ಲ ಸರಿಸಮಾನ ಅಂತ ಹೇಳಿದ್ರು. ಸೀನು ಸೀನು ಗಾಂಧೀಜಿ ಚಿಕ್ಕ ವಯಸ್ಸಿನಿಂದ ಯಾವ್ದ್ರ ವಿರುದ್ಧ ಹೋರಾಡಿದ್ರು? ನಿನ್ನ ಕೇಳ್ತಾ ಇರೋದು. ಯಾವ್ದ್ರ ಬಗ್ಗೆ ಹೋರಾಡಿದ್ರು ಅಂದ್ರೆ ಅಸ್ಪೃಶ್ಯತೆ ಬಗ್ಗೆ ಹೋರಾಡಿದ್ರು. ಗೊತ್ತಾಯ್ತಾ? ಸರಿ, ಕೂತ್ಕೋ. ಆಮೇಲೆ ಅವರು ಉಪ್ಪಿನ ಸತ್ಯಾಗ್ರಹ ಕೂಡ ಮಾಡಿದ್ರು. ಅದ್ ಯಾವಾಗ ಅಂದ್ರೆ
ಕೈಯತ್ತ ದೂರ ಸರಿ. ನೀ ಏನಾರು ಯುವ ಮುಟ್ಟಿದ್ರೆ ಹೋಗ ದೂರ ಹೋಗ. ಲೇ ಸೀನಾ, ಯಾಕೋ ಇಲ್ಲಿ ಕೂತಿದ್ಯಾ? ಸೀನು, ಅವ್ವ ಏನಾದ್ರು ಬೈದ್ಲಾ? ಹುಡುಗ್ರೇನಾದ್ರು ಹೊಡೆದ್ರಾ? ಮತ್ತೇನಾಯ್ತು? ಯಾಕೆ ಹೀಗೆ ಕೂತ್ಕೊಂಡಿದ್ಯಾ? ಟೀಚರ್ ಟೀಚರ್, ನಾನು ಹೂ ಗಿಡ ಬೆಳೆಸ್ಬೇಕು. ಬೆಳ್ಸು. ಈಗ ಬೇಡ ಅಂದವ್ರು ಯಾರು? ಆ ಗೌಡ್ರು ತೋಟಕ್ಕೆ ಹೋಗಿ ಹೂ ಮುಟ್ಟಿದ್ರೆ ಸುಟ್ಟೋಗತ್ತೆ ಅಂತ ಬೈದ್ಬಿಟ್ರು. ಹೌದಾ? ಈಗೇನು, ನಿನ್ಗೆ ಹೂವಿನ ಗಿಡ ಬೆಳೆಸ್ಬೇಕು ಅಷ್ಟೇ ತಾನೇ? ಹೌದು. ನಾಳೆ ನಮ್ಮನೆ ಹತ್ರ ಬಾ, ನಾನೇ ನಿನ್ಗೆ ಹೂವಿನ ಗಿಡ ಕೊಡ್ತೀನಿ, ಆಯ್ತಾ? ಆಯ್ತು ಟೀಚರ್. ನೀನ್ ಗಿಡ ತಗೊಂಡೋಗಿ ಹೇಗ್ ನೆಡ್ತೀಯ? ಬಾ ಕೂತ್ಕೋ, ನಾನ್ ಹೇಳ್ಕೊಡ್ಲಾ? ಗಿಡ ತಗೊಂಡ್ ಹೋಗಿ ಈ ತರ ಮಣ್ಣು ತೆಗೆದು ಮಣ್ಣು ತೆಗೆದು ಮುಚ್ಚಿ ಮಣ್ಣು ಮುಚ್ಚಬೇಕು. ದಿನ ನೀರ್ ಹಾಕ್ಬೇಕು, ಮರಿಬಾರ್ದು. ಆವಾಗ ಈ ತರ ಹೂ ಬರುತ್ತೆ. ಜೀವಗಳ ಸೇತು ನೆರೆತಿಹ ಮನುಜನೇ, ನಿನ್ನಯ ಸ್ವಾರ್ಥಕ್ಕೆ ತೋರಿಕೆ ಹುಟ್ಟುವ ಎಲ್ಲರೂ ಯೋಗ್ಯರು, ಹುಟ್ಟುವ ಎಲ್ಲರೂ ಬದುಕಲು ಯೋಗ್ಯರು. ಸ್ನೇಹ ಪ್ರೀತಿ ನಿನ್ನ ಉಸಿರಾಗಲಿ, ದ್ವೇಷ ರೋಷ ಇಂದು ಕೊನೆಯಾಗಲಿ.
ಆಸರೆ ಮಕ್ಕಳಿಗಾದರೆ ತಬ್ಬಲಿ ಮರಗಳಿಗ್ಯಾರಿಹರೋ ಕಡಿದರು ಕೇಳದೆ ನೆರಳಿನ ಆಸರೆ ನೀಡುವ ತ್ಯಾಗವ ಮರೆಯದಿರೋ ಗಾಳಿಯ ಮಲಿನವ ತಳೆವಂತ ಭೂಮಿಯ ಕೊರೆತವ ತಡೆವಂತ ಮರಗಳ ಮನಸ್ಸನ್ನು ಇರಿಯದಿರೋ ಜೀವ ಜೀವಗಳ ಸೇತುವೆ ಸ್ನೇಹ ತಾನೇ ಪ್ರೀತಿ ತಾನೇ ಮುಳ್ಳಿನ ಜಾಲಿಯು ಹೂವಿನ ಬೇಲೆಯು ಇರುವು ನೋಡು ಜೊತೆಯಾಗಿ ಸಾವಿರ ಜಾತಿಯ ಮರಗಳೇ ಇದ್ದರು ಬೆರೆವು ನೋಡು ಕಾಡಾಗಿ ಇಂತಹ ಸಸಿಯನು ಬೆಳೆಸುತ್ತಿರೋ ಪ್ರೀತಿಯ ನೀರನು ಎರೆಯುತ್ತಿರೋ ಅರಳುವ ಹೂವನು ಚಿವುಟದಿರೋ ಜೀವ ಜೀವಗಳ ಸೇತುವೆ ಸ್ನೇಹ ತಾನೇ ಪ್ರೀತಿ ತಾನೇ ಜೀವ ಜೀವಗಳ ಸೇತುವೆ ಸ್ನೇಹ ತಾನೇ ಪ್ರೀತಿ ತಾನೇ ಬದುಕಿನ ಅರ್ಥವ ಮರೆತಿಹ ಮನುಜನೇ ನಿನ್ನಯ ಸ್ವಾರ್ಥಕ್ಕೆ ಜಾತಿಯ ತೋರಿಕೆ ಸರಿಯೇ ಹುಟ್ಟುವ ಎಲ್ಲರೂ ಬದುಕಲು ಯೋಗ್ಯರು ಹುಟ್ಟುವ ಎಲ್ಲರೂ ಬದುಕಲು ಯೋಗ್ಯರು ಸ್ನೇಹ ಪ್ರೀತಿ ನಿನ್ನ ಉಸಿರಾಗಲಿ ದ್ವೇಷ ರೋಷ ಇಂದು ಕೊನೆಯಾಗಲಿ ಇಷ್ಟೊಂದು ಹೂವು ಎಲ್ಲಿಗೆ ತಂದೆ? ಟೀಚರ್ ನೀವ್ ಅವತ್ ಕೊಟ್ಟಿದ್ರಲ್ಲ ಆ ಗಿಡನ ಅದನ್ನ ನಮ್ ಗುಡ್ಸ್ಲ ಹತ್ರ ಬೆಳೆಸ್ದೆ ಅದರಿಂದ ಈ ಹೂ ಬಂತು. ಬೇಡ ಅನ್ಬಾರ್ದು. ಈಗ ಮನೆಗೆ ಹೋಗಿ ಶಾಲೆಗೆ ತಯಾರಾಗಿ ಬಾ. ಆಯ್ತು ಟೀಚರ್. ಬಳೆ 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 ಬೊಂಬಾಯಿ ಬಳೆ, ಡಿಲ್ಲಿ ಬಳೆ, ಕಲ್ಕಟ್ಟ ಬಳೆ, ಚೆನ್ನೈ ಬಳೆ 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 ಬಾಮ ನನ್ ಕೈಯಲ್ಲಿ ಬಳೆ ಐತೆ. ಇರ್ಲಿ ಬಾಮ, ಕೂತ್ಕೊಳ್ಳಮ್ಮ. ಕೈಯಲ್ಲಿ ಐತೆ ಅಂದ್ರೆ ಬಿಟ್ಟಿಲ್ವಲ್ಲ. ಹೇಳ್ತೀನಿ. ಇನ್ನೇನ್ ಮಾಡೋದು ಹಾಕು. ಬೆಳಗ್ಗೆಯಿಂದ ಒಂದ್ ಗಿರಾಕಿ ಇಲ್ಲ ಅನ್ಕೊಂಡಿದ್ದೆ, ಸದ್ಯಕ್ಕೆ ನೀವು ಪುಕ್ಷೇಟ ಗಿರಾಕಿ ಆದ್ರೂ ಸಿಕ್ತಿಯಲ್ಲ. ಯಾವ ಬಣ್ಣದ ಹಾಕ್ಲಿ? ಓ ನಿಂದ ಯಾವಾಗ್ಲೂ ಹಸಿರು ಬಣ್ಣನೇ ಅಲ್ವಾ ನೀ ಕೇಳೋದು? ರೆಡಿ ಹಾಕ್ತೀನಿ ಅದನ್ನೇ. ಮೇಲೆ ಹೇಳ್ತೀನಿ, ನೀನು ಹೋಗಮ್ಮ. ಬಾರೋ ಬೇಗ.
ನಿನ್ಗೊಂದು ವಿಷಯ ಗೊತ್ತಾಯ್ತೇನೋ? ಏನದು? ನಾನೀಗ ಗೌಡ್ರ ಮನೆ ಚೌರ ಮಾಡಕ್ ಹೋಗಿದ್ದೆ, ಅಲ್ಲಿ ನಿನ್ ವಿಷಯ ಬಂದ್ಬಿಡ್ತು. ಅದೇನೋ ಹೆಣ್ಮಕ್ಳು ಬಳೆ ಹೇಳು ನೋವು ಮಾಡಿ ಮೈ ಕೈ ಮುಡ್ತಂತೆ, ಈ ವಿಷಯ ಗೌಡ್ರಿಗೆ ಗೊತ್ತಾಗಿದೆ. ಅದು ನಿನ್ನ ಗೊತ್ತಾ? ಗೊತ್ತಿಲ್ಲಪ್ಪ. ಅದೇನೋ ದೇವ್ರಿಗೆ ಬಿಟ್ಟಿದಪ್ಪ. ಈ ಗೌಡ್ರು ಹೇಳಿದ್ರು, ನೋಡಪ್ಪ ನಿನ್ ಸ್ನೇಹಿತನಿ ಹೇಳು, ಅವ್ನು ಬಳೆ ಇಡೋ ಕೈನ ಕತ್ತರಿಸ್ಬಿಡ್ತೀನಿ, ನನ್ನ ಮಗನಿಗೆ ಹುಷಾರಾಗಿಲ್ಲ ಕೇಳು ಅಂತ ಹೇಳಿದ್ರು. ಇನ್ನೊಂದು ವಿಷಯ ಗೊತ್ತಾ ನಿನಗೆ? ನನ್ನ ವಿಷಯನೂ ಬಂದ್ಬಿಟ್ಟಿದೆ ಕಣೋ. ನಾನು ಸರಿಯಾಗಿ ಚೌರ ಮಾಡಲ್ವಂತೆ, ಬೇರೆಯವ್ರನ್ನ ಕರೆದ್ರೆ ಊರಲ್ಲಿಟ್ಟು ನನ್ನ ಊರ್ ಬಿಟ್ಟು ಓಡಿಸ್ತಾರಂತೆ. ಅದಕ್ಕೆ ನಾನು ಮುಂದೆ ಏನ್ ಮಾಡ್ಲಿ ಕಣೋ? ಅಯ್ಯೋ, ನನ್ ಕೈ ಕಾಲು ಉಳಿಸ್ಕೋಬೇಕು ಅಂದ್ರೆ ನಾನು ಇವತ್ತೇ ಊರ್ ಬಿಟ್ಟು ಬೇರೆ ಊರಿಗೆ ಹೋಗಿ ವ್ಯಾಪಾರ ಶುರು ಮಾಡ್ಕೊಂಡ್ಬಿಡ್ಬೇಕು ನೋಡು. ಮತ್ ನಾನು ನಿನ್ ಜೊತೆ ಬರ್ತೀನಿ ಕಣೋ. ನನ್ ಜೊತೆ ಯಾಕೆ ಬರ್ತೀಯಾ? ನೀನು ವಿದ್ಯಾವಂತ ಬುದ್ಧಿವಂತ, ನೀನ್ ಹೆಂಗಾರ ಬದುಕ್ತೆ, ನಾನೇನ್ ಮಾಡಿ ಕಣೋ? ಹೆಂಗಾರ ಮಾಡಿ ನನ್ನನ್ನು ಕರ್ಕೊಂಡು ಹೋಗ ಕಣೋ. ಅಂತೂ ನಾ ಬುದ್ಧಿವಂತ ಒಪ್ಕೊಂಡ್ಬಿಟ್ಟಿಲ್ಲ. ಒಪ್ಕೊಂಡ್ಬಿಟ್ಟೆ ಕಣೋ. ಬಾ ನನ್ ಜೊತೆ ಬಾ. ಹಬ್ಬ ಅಂತೂ ಬಚ್ಚವಾಗ್ಬಿಟ್ಟೆ. ಶಾಂತಕ, ಏನಾಯ್ತವ? ನೋಡ್ರ ಒಂಚೂರು. ಅಯ್ಯೋ, ಏನ್ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ಯವ ನೀನು? ಎತ್ರ ಮೇಲೆ. ಏನಾಯ್ತವ್ವ? ಕಟ್ಗೆ ಕಡಿಯಕ್ ಹೋಗಿ ನೋವು ಮಾಡ್ಕೊಂಡ್ಬಿಟ್ಟೆ ಕಡ್ಲ ಮಗ. ನಾನ್ ಹೇಳಿಲ್ಲವ್ವ ನಿಂಗೆ ಮರ ಕಡಿಬಾರ್ದು ಅಂತ. ಹೌದು ಕಡ್ಲ ಮಗ, ಹಂಗಾದ್ರೆ ಏನ್ಲ ಮಾಡಕ್ಕಾಯ್ತದೆ? ಅವತ್ ಬಂದ್ ದುಡ್ಡಿಂದ ಗಂಜಿ ಕುಡ್ದ್ ಬದುಕ ಜನ ನಾವು. ನನ್ ಕಾಲ್ ನೋಡಿದ್ರೆ ಹಿಂಗಾಗೈತೆ, ನಿನ್ ಗಂಜಿ ಗತಿ ಏನ್ಲ ಮಗ? ನಿನ್ನ ಯಾರ್ಲ ನೋಡ್ಕೊಳ್ಳೋರು? ಅವ್ವ, ನೀನ್ ಅಳಬೇಡ, ನಿನ್ ಹತ್ರ ನಂಗೂ ಅಳು ಬರುತ್ತೆ. ಪೂಜಾರಪ್ಪ, ಈ ಹೂನ ದೇವರ್ಗಿಡಿ. ಏಯ್, ದೂರ ಸರಿಯೋ, ಆ ಹೂವನ್ನ ಅಲ್ಲೇ ಇಟ್ಬಿಟ್ಟು ಹೋಗು. ಅಯ್ಯೋ ರಾಮ, ಇದೇನ್ ಬಂತಪ್ಪ ಕಾಲ. ನಮ್ ಮಡಿ ಮೈಲ್ಗೆ ಎಲ್ಲ ಹಾಳಾಗ್ ಹೋಗ್ತಾ ಇದೆ. ಈ ಹೂನೇನಾರು ತಗೊಂಡೋಗ ಆ ದೇವ್ರಿಗೆ ಇಟ್ಬಿಟ್ರೆ ನಮ್ ದೇವ್ರು ಸರ್ವನಾಶ, ನಾನು ಸರ್ವನಾಶ. ಹಾಳಾಗ್ ಹೋಯ್ತು ಮಡಿ ಮೈಲ್ಗೆ ಎಲ್ಲ. ಛೇ ಛೇ. ಅರೆ ಬೇಟ, ಕ್ಯಾ ತಕ್ಲೀಫ್ ಹೈ? ಯಾಕೆ ಮುಖ ಎಲ್ಲ ಸಣ್ಣ ಮಾಡ್ಕೊಂಡ್ಬಿಟ್ಟಿದ್ಯಾ? ದೇವ್ರಿಗೆ ಹೂ ಕೊಡಕ್ ಹೋದ್ರೆ ಪೂಜಾರಪ್ಪ ಬೈದ್ ಕಳ್ಸ್ಬಿಟ್ಟ. ಅಲ್ಲ, ನಿನ್ಗೆ ಫಲ ಮಾಡ್ತಾನೆ. ನೀನೇನು ಚಿಂತೆ ಮಾಡ್ಬೇಡ ಬೇಟೆ, ಅಲ್ಲ ನಿನ್ಗೆ ಒಳ್ಳೇದು ಮಾಡ್ತಾರೆ ಅಂತ ಹೇಳಿದ್ನಲ್ಲ. ನಾಳೆ ಹೂ ತಂದ್ಕೊಡು, ನಾನು ಅದನ್ನ ತಗೊಂತೀನಿ. ಹೋಗ್ಬಾ ಬೇಟೆ, ಏನು ಬೇಜಾರು ಮಾಡ್ಕೋಬೇಡ. ನಾನ್ ಪೇಟೆಗೆ ಹೋಗ್ತಿದ್ದೀನಿ, ನಿಂಗ್ ಮತ್ತೆ ಸಿಗ್ತೀನಿ. ನೀನ್ ಹೋಗಕ್ಕಿಂತ ಮುಂಚೆ ನನಗೆ ಹೇಳ್ಬಿಟ್ಟು ಹೋಗು. ನಾನು ನಿಂಗೇನೋ ಅನ್ಕೊಡ್ತೀನಿ. ಏನದು? ಈಗ ಹೇಳಲ್ಲ, ನಾಳೆ ಹೇಳ್ತೀನಿ.
ಅಣ್ಣ ಇಬ್ರಿಗೂ 2 ಎಲೆ ಕೊಡೋಣ. ತಗೊಳ. ಯಜಮಾನ್ರೆ ಹೂವ ತಗತೀರಾ? ಬೇಡ ಹೋಗಪ್ಪ. ಬೆಳಿಗ್ಗೆ ಮುಖ ತೋರ್ಸಕ್ಕೆ ಬೇರೆ ಕೆಲಸ ಇಲ್ಲ. ಹೋಗೋ. ಸೀನಾ ಬಾರ್ಲ ಇಲ್ಲಿ. ಏನಣ್ಣ? ಈ ಹೂ ಎಷ್ಟು ಚೆನ್ನಾಗಿದೆ. ಎಲ್ಲ ಸಂದಾಗಿದೆ. ನಾನೊಂದು ಕೆಲಸ ಹೇಳ್ತೀನಿ, ನೀ ಮಾಡ್ತೀಯಾ? ಈ ಹೂ ತಗೊಂಡೋಗಿ ಅವ್ರಿಗೆ ಕೊಟ್ಬಿಟ್ ಬಾ. ಆಯ್ತಣ್ಣ. ಅಕ್ಕ ಅಣ್ಣ ಕೊಟ್ಟು ಕಳ್ಸವನೆ. ನಿಜ ಏನ್ಲಾ? ಆ ಕೇರಿ ಜನ ನನ್ನ ತಂಗಿಗೆ ಹೂ ಕೂಡ ಅಷ್ಟು ಬೆಳೆದ್ಬಿಟ್ರಾ? ನಿಜ ಹೇಳ್ತಿದ್ದೀನಿ ಗೌಡ್ರೆ, ನನ್ ಕಣ್ಣಾರೆ ನಾನೇ ನೋಡಿವ್ನಿ. ಹೋಗಿಲ್ಲ, ಆ ಕೇರಿನ ಸುಟ್ಟಾಕ್ ಬನ್ನಿ. ಆ ಶಾಂತಿ ಮಗ ಬೆಳೆಸಿರೋ ಗಿಡಗಳನ್ನ ಚಿಂದಿ ಮಾಡ್ಬಿಟ್ಟು ಬನ್ನಿ. ಈ ಗೌಡನ ಹೆಸರು ಕೇಳಿದ್ರೆ ಅವ್ರ ಉಸಿರು ನಿಂತಾಗ್ಬಿಡ್ಬೇಕು. ಹೋಗ್ರಿ. ಬಾಳಿನ ಬಂಡಿಯ ಮ್ಯಾಗೆ ಹೊಂಟೆವು ಎಲ್ಲರೂ ನೋಡೋ ಶಿವನೇ. ಮುಕ್ಕೋಟಿ ದ್ಯಾವರ ನಡುವೆ ನಮ್ಮನ್ನು ಕಾಯೋರು ಯಾರೋ ಶಿವನೇ. ನೂರಾರು ತಿರುವಿನ ದಾರಿ ನಡೆಸಯ್ಯ ನೀ ದಯ ತೋರಿ. ನೂರಾರು ತಿರುವಿನ ದಾರಿ ನಡೆಸಯ್ಯ ನೀ ದಯ ತೋರಿ.
ಸುತ್ತಲೂ ಮಂದಿಯ ಸಂತೆ ಯಾರಿಗೆ ಯಾರೂ ಆಗರು. ಹೊಟ್ಟೆಯ ಕಿಚ್ಚನ್ನು ಹಚ್ಚಿ ಬಡವರ ಬೆನ್ನನ್ನು ಚುಚ್ಚಿ ನಂಜನ್ನು ಕಾರೋರೆ ಎಲ್ಲರೂ. ಹೀಗಾಯ್ತೇ ಬಾಳೆಲ್ಲ, ಬರಡಾಯ್ತೇ ಬದುಕೆಲ್ಲ, ಕಟ್ಟಿದ್ದ ಕನಸೆಲ್ಲ ಚೂರಾಗಿ ಹೋಯ್ತಲ್ಲ. ಬಾಳಿನ ಮಧ್ಯ ಇಂಥ ಬಿರುಗಾಳಿ ತಂದೆಯಲ್ಲೋ ಶಿವನೇ, ಶಿವನೇ ಹರನೇ, ಶಿವನೇ ಹರನೇ. ಬಾಳಿನ ಬಂಡಿಯ ಮ್ಯಾಗೆ ಹೊಂಟೆವು ಎಲ್ಲರೂ ನೋಡೋ ಶಿವನೇ. ಮನ್ಸ ಅನ್ನಿಸ್ಕೊಂಡು ನಾಮೇಲು ತಾಮೇಲು ಎಂದು ಬೀಗೋದು ಯಾವತ್ತೂ ಸರಿಯಲ್ಲ. ಏನಿದ್ರು ಇಲ್ಲದೆ ಇದ್ರು ಬಡವ ಬಲ್ಲಿದನಾದ್ರೂ ಸಾಯೋದು ಯಾರಿಗೂ ತಪ್ಪಲ್ಲ. ಕಂಡೋರ ನೋಯ್ಸೋರು ಬದುಕಿದ್ದು ಸತ್ ಹಾಗೆ, ನೊಂದೋರ ಸಲಹೋರು ಸತ್ಮೇಲೂ ಬದುಕ್ದಂಗೆ. ಬಾಳಿನ ಮಧ್ಯ ಇಂಥ ಬಿರುಗಾಳಿ ತಂದೆಯಲ್ಲೋ ಶಿವನೇ, ಶಿವನೇ ಹರನೇ, ಶಿವನೇ ಹರನೇ. ಬಾಳಿನ ಬಂಡಿಯ ಮ್ಯಾಗೆ ಹೊಂಟೆವು ಎಲ್ಲರೂ ನೋಡೋ ಶಿವನೇ. ನಾನು ಇದನ್ನೆಲ್ಲ ತೊಳಿತೀನಿ, ನಂಗೂ ತಿನ್ನಕ್ ಕೊಡ್ತೀರಾ? ಮೊದ್ಲು ಇದನ್ನೆಲ್ಲ ತೊಳಿ, ಆಮೇಲೆ ನಿನಗೆ ತಿನ್ನಕ್ ಕೊಡ್ತೀನಿ. ಇಲ್ಲ, ಪುಸ್ತಕನೂ ಇಲ್ಲ, ಪ್ಯಾಟಿ ಚೀಲನೂ ಇಲ್ಲ. ಏನಾಯ್ತು? ನಮ್ ಗುಡ್ಸಲ್ನ ಗೌಡ್ರು ಸುಟ್ಟಾಕ್ಬಿಟ್ಟವ್ರೆ. ಅದ್ರೊಳಗೆ ಪುಸ್ತಕ, ಪಾಟಿ ಚೀಲ ಎಲ್ಲ ಸುಟ್ಟೋಯ್ತು. ಟೀಚರ್, ಸೀನೆ ಎಲ್ಲೋ ಕಾಣ್ತಾನೆ ಇಲ್ಲ. ಅವ್ನ್ ಸ್ಕೂಲಿಗೆ ಬಂದಿಲ್ವಾ? ಗೊತ್ತಿಲ್ವಾ ಟೀಚರ್? ಆ ಗೌಡ್ರು ಅವ್ರ ಗುಡ್ಸಲ್ನ ಸುಟ್ಟಾಕ್ಬಿಟ್ಟವ್ರೆ, ಅದಕ್ಕೆ ಅವನಲ್ಲಿ ಕೂತಿದ್ದಾನೆ. ಹೌದಾ?
ನಾವು ಗೌಡ್ರ ಹೇಳ್ದಾಗ ಕೇಳ್ಕೊಂಡ್ ಶಾನ್ಯ ಗಂಜಿ ಕುಡ್ಕೊಂಡು ಉಣ್ಕೊಂಡು ಆಯಾಗಿದ್ವಿ. ಆದ್ರೆ ಈಗ ಏನಾಯ್ತು? ಇವನು ಹೂಗಿಡ ಬೆಳೆಸಿದ್ರಿಂದ ತಾನೇ ನಮ್ಗೆ ಇಂಥ ಗತಿ ಬಂದಿದ್ದು. ನಮ್ ಕೇರಿಯಲ್ಲಿ ಹಿಂಗಾಗೋದಿಕ್ಕೆ ಇವನೇ ಕಾರಣ. ಇವನ್ನ ಸುಮ್ಕೆ ಬಿಡಬಾರ್ದು. ನಿಲ್ಸಿ. ಯಾಕೆ ಅವನ್ನ ಹೊಡಿತಾ ಇದ್ದೀರಾ? ಅವನೇನ್ ತಪ್ಪು ಮಾಡ್ದ? ನೋಡಿ, ಆಗಿರೋ ಘಟನೆ ನಿಮ್ಗಾದ ಅನ್ಯಾಯ ಅಂತ ನಿಮಗ್ ಗೊತ್ತಿಲ್ವಾ? ನಿಮ್ಗೆ ಅನ್ಯಾಯ ಮಾಡಿದವ್ರು ಯಾರು ಅಂತ ಗೊತ್ತಿದ್ರು ನೀವೆಲ್ರೂ ಸೇರ್ಕೊಂಡು ಈ ಹಸುಗೂಸ್ ಮೇಲೆ ಕೈ ಮಾಡ್ತಿದ್ದೀರಲ್ಲ. ನೀವೆಲ್ರೂ ಹೋಗಿ ಗೌಡ್ರ ಹತ್ರ ಯಾಕೆ ಮಾತಾಡ್ಬಾರ್ದು? ಆ ಗೌಡ್ರ ಹತ್ರ ಮಾತಾಡೋ ಗುಂಡ್ಗೆ ಯಾರ್ಗದೆ? ನಿಮ್ಗಿದೆ. ಹನಿ ಹನಿ ಸೇರಿದ್ರೆ ಹಳ್ಳ, ತೆನೆ ತೆನೆ ಸೇರಿದ್ರೆ ರಾಶಿ ಅನ್ನೋ ಹಾಗೆ ಎಲ್ರೂ ಒಂದಾಗಿ ಹೋರಾಡಿ ಏನಾದ್ರೂ ಸಾಧನೆ ಮಾಡ್ತೀರಾ. ಅದನ್ ಬಿಟ್ಟು ಈ ಅಮಾಯಕ ಮಗು ಮೇಲೆ ಕೈ ಮಾಡ್ತಿದ್ದೀರಲ್ಲ ನೀವು. ಹೇಳಕ್ಕೆ ಬಹಳ ಚಂದಾಗಿದೆ ಟೀಚರ್ ಅಮ್ಮ. ಗೌಡ್ರಂದ್ರೆ ಸುತ್ತ ಹಳ್ಳಿ ನಡಗುತ್ತೆ. ನೋಡಿ, ನೀವ್ ಹೀಗೆ ಮಾತಾಡ್ತಾ ಇದ್ರೆ ಇಲ್ಲೇ ಇರ್ತೀರಾ. ಇದೇ ರೀತಿ ಶೋಷಣೆಗೆ ಒಳಗಾಗ್ತಾ ಇರ್ತೀರಾ. ನೋಡಿ, ನನ್ನ ನಂಬಿ ನನ್ ಜೊತೆ ಬನ್ನಿ. ನಾನ್ ಗೌಡ್ರ ಹತ್ರ ಮಾತಾಡ್ತೀನಿ. ನನ್ನ ನಂಬಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ನನ್ ಜೊತೆ. ಆಯ್ತು, ಹೋಗೋಣ ನಡ್ರ. ಬನ್ನಿ. ಏನ್ ಟೀಚರಮ್ಮ, ಫಿರ್ಯಾದಿ ನಡ್ಸಕ್ ಬಂದಿದೆ ಗೌಡಂತವಾ? ಬನ್ನಲ್ಲ. ಎಲ್ರಿ ಬರುತ್ತೆ ಈ ಹಳ್ಳಿ? ನೀವೇನ್ ಮಾಡ್ತಾ ಇದ್ದೀರಾ? ಇದು ನಮ್ಮ ಮ್ಯಾಪಲ್ಲಿ ಇದೆಯೋ ಇಲ್ವೋ? ಇದೆ ಮೇಡಮ್, ಆದ್ರೆ ಸುತ್ತಲೂ ಗುಡ್ಡಗಾಡು ಪ್ರದೇಶ. ಅಲ್ಲಿ ಯಾವ ಸೌಕರ್ಯನೂ ಇಲ್ಲ. ಅಲ್ಲಿ ಯಾವುದೇ ಹುಲ್ಕಡ್ಡಿ ಅಳ್ಳಾಡ್ಬೇಕಾದ್ರೂ ಆ ಬೋರೇಗೌಡನ್ ಪರ್ಮಿಷನ್ ಬೇಕು. ಅಲ್ರಿ, ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷವಾಗಿದ್ರು, ಎಲ್ಲಾ ಕ್ಷೇತ್ರದಲ್ಲೂ ಪ್ರಗತಿ ಸಾಧಿಸಿದ್ರು, ಈ ಅನಿಷ್ಟ ದೇವದಾಸಿ ಪದ್ಧತಿ ಇನ್ನು ಹೋಗಿಲ್ವಲ್ರಿ ನಮ್ಮ ರಾಜ್ಯದಲ್ಲಿ? ಹೌದು ಮೇಡಮ್, ಇದಂತೂ ನಿಜ. ಸ್ಟಾಪ್ ಇಟ್. ಇಷ್ಟೆಲ್ಲ ಗೊತ್ತಿದ್ದು ಯಾಕ್ರಿ ಇನ್ನು ಆಕ್ಷನ್ ತಗೊಳ್ಳಿಲ್ಲ? ಈ ಬಾರಿ ನಮ್ಮ ವಾಸ್ತವ್ಯ ಅದೇ ಬೆಟ್ಟದ ಹಳ್ಳಿಯಲ್ಲಿ. ನಾಳೆನೆ ಅರೇಂಜ್ ಮಾಡಿ. ಆಯ್ತು ಮೇಡಮ್.
ಇಲ್ಲಿ ಸೀನಾ ಅಂದ್ರೆ ಯಾರು? ನೀನೇನಪ್ಪ ಸೀನಾ ಅಂದ್ರೆ? ಹೌದು. ಎಷ್ಟು ಮುದ್ದಾಗಿದೀಪ. ನೋಡಿ, ಮೊದಲು ಇವ್ರಿಗೆಲ್ಲ ಊಟದ ಅರೇಂಜ್ಮೆಂಟ್ ಮಾಡಿಸಿ, ಆಮೇಲೆ ಆ ಅಮ್ಮನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು. ಹಾಗೆ ಬೋರೇಗೌಡ್ರ ಮನೆ ಪತ್ತೆ ಮಾಡಿ. ಆಯ್ತು, ಮಾಡ್ತೀನಿ. ಆ ಕೊಂಪೆನೆ ನಾಶ ಮಾಡು. ಅವನ್ ಮಾತ್ರ ಬಿಡಬೇಡಿ. ಅವನ್ ಎಲ್ಲಿದ್ರು ಸರಿ, ಬೆಂಕಿಯಾಗಿ ಸುಟ್ಟಾಕ್ರು ಅವನ್ನ. ಎಲ್ಲೇ ಇದ್ರು ಹುಡುಕಿ ಅವನ ಗತಿ ಕಾಣಿಸಬಾರ್ದು. ನನಗೆ ನೆಮ್ಮದಿ ಇಲ್ಲ. ಬೋರೇಗೌಡ್ರು ನೀವೇ ಏನ್ರಿ? ನಾನೇ ಬೋರೇಗೌಡ. ಈ ಸರ್ವಾಧಿಕಾರ ದಬ್ಬಾಳಿಕೆ ನಡೆಸೋದಕ್ಕೆ ಊರೆಲ್ಲ ನಿಮ್ದೇ ಅನ್ಕೊಂಡಿದ್ದೀರಾ? ಹೌದು, ಈ ಸುತ್ತಳ್ಳಿ ಎಲ್ಲ ನಂದೇ. ಇಲ್ಲಿ ನಂದೇ ಅಧಿಕಾರ. ಅದೆಲ್ಲ ಆಗಿನ ಕಾಲ. ನೀವ್ ಹೀಗೆ ಹಠ ಮಾಡಿದ್ರೆ ಜೈಲ್ ಕಂಬಿ ಎಣಿಸ್ಬೇಕಾಗತ್ತೆ. ಈ ಗೌಡನ್ ಮುಂದೆ ನಿಂತು ಮಾತಾಡೋ ಧೈರ್ಯ ಯಾರಿಗೈತೆ? ನಮ್ ಮೇಡಮ್ಗಿದೆ. ಒಂದ್ ಊರಿನ ಅಧಿಕಾರ ನಂದೇ ಅಂತ ಹೇಳ್ಕೊಳ್ತಿರೋ ನಿಮ್ಗೆ ಧೈರ್ಯ ಇರ್ಬೇಕಾದ್ರೆ ಇಡೀ ಜಿಲ್ಲೆಯಲ್ಲಿ ಅಧಿಕಾರ ನಡೆಸ್ತಾರೋ ನಮ್ ಮೇಡಮ್ಗೆ ಇನ್ನೆಷ್ಟು ಧೈರ್ಯ ಇರಬಾರ್ದು? ಅದೆಲ್ಲ ಆಮ್ಯಾಗಿರ್ಲಿ, ಒಂದ್ ವಿಷಯ ಹೇಳಿ. ನೋಡಿ, ಈ ಸರ್ವಾಧಿಕಾರ ಅನಿಷ್ಟ ಪದ್ಧತಿಗಳನ್ನ ನಿರ್ಮೂಲನೆ ಮಾಡ್ಬೇಕು ಅಂತಲೇ ನಾನು ಪ್ರತಿ ಹಳ್ಳಿಗೂ ಹೋಗಿ ಒಂದೊಂದು ದಿನ ವಾಸ್ತವ್ಯ ಹುಡ್ತಾ ಇದ್ದೀನಿ. ಈ ದೇವದಾಸಿಗಳನ್ನ ಯಾಕಿಷ್ಟು ಕೀಳಾಗಿ ಕಾಣ್ತಿದ್ದೀರಾ? ಅವರು ಮನುಷ್ಯರೇ ಅಲ್ವೇನ್ರಿ? ಅವ್ರ ಮಕ್ಕಳು ಮನುಷ್ಯರೇ ಅಲ್ವೇನ್ರಿ? ಏನೋ ಒಬ್ಬ ಅಮಾಯಕ ಹುಡುಗ ನಿಮ್ ತಂಗಿಗೆ ಹೂ ಕೊಟ್ಟ ಅಂತ ಇಡೀ ಕೇರಿನೇ ಸುಟ್ಟು ಹಾಕಿದಿರಲ್ಲ. ಈ ದೇವದಾಸಿ ಅನ್ನೋ ಅನಿಷ್ಟ ಪದ್ಧತಿಯನ್ನ ಹುಟ್ಟು ಹಾಕಿದವ್ರು ಯಾರು? ನಿಮ್ಮಂತ ದೊಡ್ಡ ಮನುಷ್ಯರೇ. ನಿಮ್ಮ ಸ್ವಾರ್ಥಕ್ಕೋಸ್ಕರ, ಸರ್ವಾಧಿಕಾರಕ್ಕೋಸ್ಕರ ಇಂಥ ಅಮಾಯಕ ಹೆಣ್ಮಕ್ಳ ಜೊತೆ ಚೆಲ್ಲಾಟ ಆಡೋದು ಶುದ್ಧ ತಪ್ಪು. ಅದನ್ನ ಇಲ್ಲಿಗೆ ನಿಲ್ಸಿ. ಇಲ್ಲ ಅಂದ್ರೆ ನಾವು ಬೇರೆ ಕ್ರಮನೆ ಕೈಗೊಳ್ಬೇಕಾಗತ್ತೆ. ತಿಳಿತೇನ್ರಿ? ಈ ಸುಂದರ ತಾಣವಾಗ್ತಿರೋ ಬೆಟ್ಟದಹಳ್ಳಿ ಜನರಿಗೆ ನನ್ನ ನಮಸ್ಕಾರ. ಈ ವೇದಿಕೆ ಮೇಲೆ ನಿಲ್ಲೋದಿಕ್ಕೆ ನಿಮ್ಮೂರಿನ ಸೀನನೇ ಕಾರಣ. ಅವನು ಹೂ ಗಿಡ ಬೆಳೆಸ್ಲಿಲ್ಲ ಅಂದಿದ್ರೆ, ತಾನು ಬೆಳೆದ ಹೂವನ್ನ ಗೌಡ ತಂಗಿಗೆ ಕೊಡದೇ ಇದ್ದಿದ್ರೆ ಈ ಊರ್ನಲ್ಲಿ ನಡೆಯೋ ಅನ್ಯಾಯ ಅಕ್ರಮಗಳು ಬಯಲಿಗೆ ಬರ್ತಾನೆ ಇರ್ಲಿಲ್ಲ. ಈ ವಿಷಯ ನನ್ವರೆಗೂ ಬರ್ತಾನೂ ಇರ್ಲಿಲ್ಲ. ನೋಡಿ, ಈ ದೇವದಾಸಿ ಅನ್ನೋ ಮೂಢನಂಬಿಕೆನ ನಾವು ನಮ್ಮ ಮನಸ್ಸಿನಿಂದ ಕಿತ್ತು ಒಗಿಬೇಕು. ಯಾವ ಹೆಣ್ಣು ದೇವದಾಸಿಯಾಗಿ ಹುಟ್ಟಲ್ಲ. ತಮ್ಮ ಸ್ವಾರ್ಥಕ್ಕೋಸ್ಕರ ಕೆಲವು ಜನ ಈ ದೇವದಾಸಿ ಅನ್ನೋ ಪದ್ಧತಿನ ಉಪಯೋಗಿಸ್ಕೊಂಡು ಈ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡ್ತಿದ್ದಾರೆ. ನಾವಿದನ್ನ ತಡಿಬೇಕು. ಮರ ಕಡ್ದು ಜೀವನ ಮಾಡ್ತಿರೋ ಒಬ್ಬ ಅಬಲೆ ದೇವದಾಸಿ ಹುಟ್ಟಿ ಮರ ಬೆಳೆಸಿ ಅನ್ನೋ ಮನೋಭಾವನೆ ಇರುವಂತ ಈ ಸೀನನ್ನ ನಾವು ನಿಜವಾಗ್ಲೂ ಮೆಚ್ಚಬೇಕಾದ್ದು. ಸೀನಾ, ಬಾ ಇಲ್ಲಿ. ಪ್ರತಿಯೊಂದು ಮಗುನು ಈ ತರ ಕೆಲಸ ಮಾಡಿದ್ರೆ ನಮ್ಮ ಇಡೀ ರಾಜ್ಯನೇ ಹಸಿರಾಗುತ್ತೆ, ನಮ್ಮ ದೇಶನೇ ಹಚ್ಚ ಹಸಿರಾಗುತ್ತೆ. ನೀವೆಲ್ಲ ನೋಡ್ತಾ ಇರೋ ಹಾಗೆ ಈಗ ನಿಮ್ಮೂರು ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗ್ತಾ ಇದೆ. ಇನ್ನೂ ಆಗ್ಲಿಲ್ಲ, ಇನ್ನೂ ಆಗ್ಲಿಲ್ಲ, ಇನ್ನೂ ಆಗ್ಲಿಲ್ಲ, ಇನ್ನೂ ಆಗ್ಲಿಲ್ಲ. ನಾನ್ ತಪ್ಪು ಮಾಡಿದ್ದೀನಿ. ಈ ಬೆಟ್ಟದಲ್ಲಿ ಸುಧಾರಣೆ ಆಗದೆ ಇರೋದಕ್ಕೆ ನನ್ನಿಂದನೂ ತಪ್ಪೈತೆ. ಅದಕ್ಕೋಸ್ಕರ ನಿಮ್ತವ ಇಲ್ಲ ಕ್ಷಮಾಪಣೆ ಕೇಳ್ಕೊತೀನಿ. ಆದ್ರೆ ಇನ್ಮ್ಯಾಕೆ ಈ ಹಳ್ಳಿ ಉದ್ಧಾರಕ್ಕೋಸ್ಕರ ನಿಮ್ಮ ಜೊತೆ ನಾನು ಇರ್ತೀನಿ. ಈ ಕೇರಿ ಚೆನ್ನಾಗಾಗೋದಿಕ್ಕೆ ನಿಮ್ ಜೊತೆ ನಾನು ಕೈ ಜೋಡಿಸ್ತೀನಿ. ಈ ಜಿಲ್ಲಾಧಿಕಾರಿ ಮೇಡಮ್ ಹೇಳೋ ಮಾತಿಂದ ನನಗೂ ಈಗ ಅರಿವಾಗೈತೆ. ನಿಮ್ ಗುಡಿಸಲುಗಳನ್ನ ನಾನೇ ನನ್ನ ಕೈಯಾರ ಸುಟ್ಟಾಕ್ಸಿದ್ದೀನಿ.
ಅದನ್ನ ಮತ್ತೆ ಕಟ್ಟಿಸ್ಕೊಟ್ಟು ನಿಮ್ಗೆಲ್ಲ ದಾರಿದೀಪ ಅಂತೀನಿ ನಾನು. ನನ್ನ ನಂಬಿ ಈ ದೇವದಾಸಿ ಮಗನ್ನ ಇವತ್ತಿಂದ ನನ್ನ ಮಗ ಅಂತ ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ. ಈ ಹುಡುಗನ ತಾಯಿನ ಅಂದ್ರೆ ದೇವದಾಸಿನ ನಾನು ನನ್ನ ಹೆಂಡತಿ ಅಂತ ಸ್ವೀಕರಿಸ್ತಿದ್ದೀನಿ. ಇನ್ನು ಮುಂದೆ ನಾನ್ ನಿಮ್ ಜೊತೆ ಇರ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬೇಕು. ಈ ಗೌಡ ಮಾಡಿರೋ ತಪ್ಪನ್ನ ನೀವೆಲ್ಲರೂ ಕ್ಷಮಿಸ್ತೀರಿ ಅಂತ ತಿಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಿಮ್ ಊರಿನ ಮುಖಂಡರಾದಂತ ಬೋರೇಗೌಡರೇ ಈ ಸುಧಾರಣೆ ಜವಾಬ್ದಾರಿನ ತಗೊಂಡಿದ್ದಾರೆ. ನಿಮಗೆ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ ಇದೆ. ಈ ಪ್ರದೇಶದ ಶಾಸಕರು ಕೂಡ ನಿಮ್ಮೊಂದಿಗಿದ್ದಾರೆ. ಇವರೆಲ್ಲರ ಸಹಕಾರದಿಂದ ಬೆಟ್ಟದ ಹಳ್ಳಿ ಸುಧಾರಣೆ ಆಗೋದ್ರಲ್ಲಿ ನನಗೆ ಯಾವ ಸಂಶಯನೂ ಉಳಿದಿಲ್ಲ. ಇನ್ನು ನಾನು ಮಾಡ್ಬೇಕಾದಂತ ಕೆಲಸ ಯಾವುದು ಉಳಿದಿಲ್ಲ. ನನಗೆ ಹೋಗಿ ಬರೋದಕ್ಕೆ ಅಪ್ಪಣೆ ಕೊಡಿ.
ಅಂತ